ನಾವು ಮೊಮೆಂಟ್ ಆಫ್ ಇನರ್ಷಿಯಾ ಅದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಅಂತೂ ವಿ ಹ್ಯಾವ್ ಸೀನ್ ಇನ್ ದ ಪ್ರೀವಿಯಸ್ ಕ್ಲಾಸ್. ಇವತ್ತು ನಾವು ಅದ್ರ ಮೇಲೆ ಒಂದಷ್ಟು ಪ್ರಾಬ್ಲಮ್ಸ್ ಮಾಡೋಣ, ಮೊಮೆಂಟ್ ಆಫ್ ಇನರ್ಷಿಯಾ ರಿಲೇಟೆಡ್ ಪ್ರಾಬ್ಲಮ್ಸ್. ಮತ್ತೆ ಐ ವಿಲ್ ಆಲ್ಸೋ ಇಂಟ್ರೊಡ್ಯೂಸ್ ಯು ಟು ಕೈನೆಟಿಕ್ ಎನರ್ಜಿ ಆಫ್ ದ ರೊಟೇಟಿಂಗ್ ಬಾಡಿ and I will also help you to look at a few problems related to that have appeared in the previous year exams and some models that will cover the entire concept. So let's move on, students. So to begin with, as I told, let us continue with the problems that we had to discuss from the previous class. So let's read the question, students. There is a uniform disk whose mass is given as m and radius is r. It is mounted on an axle and is supported by frictionless bearings, meaning there is no friction for rotation. A light cord is wrapped around it and a steady downwards of tension is exerted on the cord. Question is, what is the angular acceleration of the disk? So now ಇದಕ್ಕೆ ಒಂದು ಡಯಾಗ್ರಾಮ್ ಮಾಡ್ಕೊಳ್ಳೋಣ ಸ್ಟೂಡೆಂಟ್ಸ್. ವಿ ವಿಲ್ ಡ್ರಾ ಡಯಾಗ್ರಾಮ್ ಫಾರ್ ದಿಸ್. ಅವ್ರೇನು ಕೊಟ್ಟಿದ್ದಾರೆ ಅಂದರೆ, there is a uniform disk and the mass of the disk is m. There is a axle on which it is mounted. The axle central irutte, therefore it can rotate about the axis like this. It can start rotating in clockwise direction. There is a light cord anta kottidare. There is a light cord and there is a tension T applied on that light cord such that it will start rotating with some angular acceleration. Question ಏನಪ್ಪ ಅಂದ್ರೆ, what is the angular acceleration? Students, acceleration ಅನ್ನೋದನ್ನ if we have to treat like alpha, then the analogous term in linear motion is a. ಇವಾಗ ನಮಗೆ ನಾರ್ಮಲ್ ಆಗಿ ಆಕ್ಸಲರೇಷನ್ ಕಂಡುಹಿಡಿಬೇಕಂದ್ರೆ ಎರಡು ವಿಷಯ ಗೊತ್ತಿರಬೇಕಾಗುತ್ತೆ, ಒಂದು ಮಾಸ್, ಇನ್ನೊಂದು ಆಕ್ಸಲರೇಷನ್. ಅದೇ ತರ ರೊಟೇಷನ್ ಅಲ್ಲಿ ನಮಗೆ ಏನ್ ಬೇಕಾಗತ್ತೆ ಹೇಳಿ, ಟಾರ್ಕ್ is equal to I alpha. ಅರ್ಥ ಆಯ್ತಲ್ಲ? ಸೊ ಟು ಫೈಂಡ್ ಔಟ್ ಆಲ್ಫಾ ನಮಗೆ ಎರಡು ಕಾಂಪೊನೆಂಟ್ಸ್ ಬೇಕಾಗುತ್ತೆ, ಒಂದು ಟಾರ್ಕ್, ಇನ್ನೊಂದು ಮೊಮೆಂಟ್ ಆಫ್ ಇನರ್ಷಿಯಾ. ನೋಡಿ ಸ್ಟೂಡೆಂಟ್ಸ್, ಇದರಲ್ಲಿ ಟಾರ್ಕ್ ಮತ್ತೆ ಮೊಮೆಂಟ್ ಆಫ್ ಇನರ್ಷಿಯಾ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ನಾವು ಅದನ್ನ ಮಾಡ್ಕೊಳ್ಬೇಕು. ಟಾರ್ಕ್ ಅಂದ್ರೆ ಏನು? ಟಾರ್ಕ್ ಅಂದ್ರೆ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ವಾ? ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಅ ಡಿಸ್ಕ್, ಸ್ಟೂಡೆಂಟ್ಸ್ ಇದನ್ನ ನಾನು ಮೆಮರೈಸ್ ಮಾಡಕ್ಕೆ ಹೇಳಿದ್ದೆ. ಫಾರ್ ಅ ಡಿಸ್ಕ್ ನಮಗೆ ಮೊಮೆಂಟ್ ಆಫ್ ಇನರ್ಷಿಯಾ mr²/2 ಬರುತ್ತೆ. ಸೊ ಇಲ್ಲಿ ನಮಗೆ mr²/2 ಆಗುತ್ತೆ. ಸ್ಟೂಡೆಂಟ್ಸ್, ಇಲ್ಲಿ ಅಪ್ಲೈ ಮಾಡ್ತಿರೋ ಫೋರ್ಸ್ ನಾವು ಟೆನ್ಷನ್ ಬರಿಬೋದಲ್ಲ. ದಿಸ್ ದ ಫೋರ್ಸ್ ದಟ್ ಇಸ್ ಅಪ್ಲೈಡ್ ಆನ್ ದ ಡಿಸ್ಕ್ ಟು ಮೇಕ್ ಇಟ್ ರೊಟೇಟ್ ಡೌನ್ವರ್ಡ್. ಮತ್ತೆ ಇಲ್ಲಿ ನೋಡಿ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅನ್ನೋದು ನಮಗೆ ಸೆಂಟರ್ ಇಂದ ಈ ಫೋರ್ಸ್ನ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಸ್ಟೂಡೆಂಟ್ಸ್, ಇದು ನಮಗೆ ರೇಡಿಯಸ್ಸೇ ಆಗುತ್ತೆ ಅಲ್ವಾ? ಇಟ್ ಬಿಕಮ್ಸ್ ದ ರೇಡಿಯಸ್ ಇಟ್ ಸೆಲ್ಫ್. ಸೊ ನಾವು ಈ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ನ ವಿ ಕ್ಯಾನ್ ರೈಟ್ ಇಟ್ ಆಸ್ ಎಫ್ ಇಂಟು ಆರ್, ವೇರ್ 2 comes to the numerator ಮತ್ತೆ mr² ಇಲ್ಲಿರುತ್ತೆ, 1r gets cancelled. ಸ್ಟೂಡೆಂಟ್ಸ್, ಈ ಫೋರ್ಸ್ನ ನಾನು ಏನಂತ ಹೇಳಿದ್ದೆ? ಟೆನ್ಷನ್. ಸೊ ಯಾವ ಆಪ್ಷನ್ ಬರುತ್ತೆ ಹೇಳಿ ನೋಡೋಣ, ವಿಚ್ ಇಸ್ ದ ರೈಟ್ ಆಪ್ಷನ್? Right option is option 3. ಅರ್ಥ ಆಯ್ತಲ್ಲ? ಸೊ by knowing about linear terms we can always remember the angular terms. ಇದನ್ನೇ ನಾನು ಫಸ್ಟ್ ಕ್ಲಾಸ್ ಇಂದ ಹೇಳ್ತಾ ಬರ್ತಿದ್ದೀನಿ. ನಮಗೆ ಫಾರ್ಮುಲಾಸ್ ಗೊತ್ತಿಲ್ಲ ಅಂದ್ರೂ ತೊಂದರೆ ಇಲ್ಲ, ಅದಕ್ಕೆ ರಿಲೇಟೆಡ್ ಲೀನಿಯರ್ ಟರ್ಮ್ ನಮಗೆ ಗೊತ್ತಿದ್ರೆ ಆಂಗ್ಯುಲರ್ ಟರ್ಮ್ ಮಾಡ್ಬೋದು. ಆಯ್ತಾ? ಮುಂದೆ ನೋಡೋಣ. ನೆಕ್ಸ್ಟ್ ಕ್ವೆಶ್ಚನ್. ಇಲ್ಲಿ ನೋಡಿ, ದೇರ್ ಇಸ್ ಅ ರಾಡ್. ಈ ರಾಡ್ ನಮಗೆ ಇಟ್ ಈಸ್ ಹ್ಯಾವಿಂಗ್ ಅ ಮಾಸ್ m and length is l. Rod is of mass m and length is l. So it is connected to this point P and suddenly this string is cut. Suddenly the string is cut. ಈ ಸ್ಟ್ರಿಂಗ್ ಕಟ್ ಆದಾಗ ನಮಗೆ ಏನಾಗುತ್ತಂದ್ರೆ, ಇಟ್ ಸ್ಟಾರ್ಟ್ಸ್ ಫಾಲಿಂಗ್ ಡೌನ್ವರ್ಡ್ ಆರ್ ಇಟ್ ಸ್ಟಾರ್ಟ್ಸ್ ರೊಟೇಟಿಂಗ್ ಅಂತ ನಾವು ಹೇಳ್ಬೋದು. ಇಟ್ ಸ್ಟಾರ್ಟ್ಸ್ ರೊಟೇಟಿಂಗ್ ಅಂತ ಹೇಳ್ಬೋದು ಅಲ್ವಾ ಸ್ಟೂಡೆಂಟ್ಸ್? ಇಟ್ ವಿಲ್ ಸ್ಟಾರ್ಟ್ ರೊಟೇಟಿಂಗ್.
ಇವಾಗ ಕ್ವಶನ್ ಏನು ಕೇಳಿದಾರೆ ನೋಡಿ, ವೆನ್ ದ ಸ್ಟ್ರಿಂಗ್ ಇಸ್ ಕಟ್ ವಾಟ್ ಇಸ್ ದ ಇನಿಷಿಯಲ್ ಆಂಗ್ಯುಲರ್ ಆಕ್ಸಲರೇಷನ್. ಆಕ್ಸಲರೇಷನ್ ಅಂದ್ರೆ ಮತ್ತೆ ನಮಗೆ ಆಲ್ಫಾ ಅಂತ ಬರುತ್ತೆ. ಲೈಕ್ ಹೌ ವಿ ಡಿಡ್ ಪ್ರೀವಿಯಸ್ ಪ್ರಾಬ್ಲಮ್ ಅದೇ ತರ ಮಾಡೋಣ. ಟು ಫೈಂಡ್ ಔಟ್ ಆಲ್ಫಾ ವಿಚ್ ಇಸ್ ಲೈಕ್ ಮಾಸ್, ವಿ ನೀಡ್ ಟಾರ್ಕ್ ಇಸ್ ಈಕ್ವಲ್ ಟು ಐ ಆಲ್ಫಾ ವಿಚ್ ಇಸ್ ಸಿಮಿಲರ್ ಲೈಕ್ ಎಫ್ ಇಸ್ ಈಕ್ವಲ್ ಟು ಎಮ್ ಎ ಅಲ್ವಾ. ಸೊ ಆಲ್ಫಾ ನಮಗೆ ಬೇಕಂದ್ರೆ ವಿ ನೀಡ್ ಟಾರ್ಕ್ ಮತ್ತೆ ವಿ ನೀಡ್ ಮೊಮೆಂಟ್ ಆಫ್ ಇನರ್ಷಿಯಾ. ಸ್ಟೂಡೆಂಟ್ಸ್, ಟಾರ್ಕ್ ಅಂದ್ರೆ ಮತ್ತೆ ನಮಗೆ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಗುತ್ತೆ. ಸ್ಟೂಡೆಂಟ್ಸ್, ಈ ಪಾಯಿಂಟ್ ಅಲ್ಲಿ ನಮಗೆ ಫೋರ್ಸ್ ಅನ್ನೋದು ಇಟ್ ವರ್ಟಿಕಲಿ ಡೌನ್ವರ್ಡ್, ಅದನ್ನ ನಾನು ಎಂ ಜಿ ಅಂತ ಹೇಳ. ದ ವೆಯ್ಟ್ ಅಲ್ವಾ, ವೆಯ್ಟೇ ಅಲ್ವಾ ಇದನ್ನ ಕೆಳಗಡೆ ಮೂವ್ ಮಾಡಕ್ಕೆ ರೆಸ್ಪಾನ್ಸಿಬಲ್ ಇಸ್ ವೆಯ್ಟ್ ಅಲ್ವಾ. ಸೊ ಅದನ್ನ ನಾನು ಎಂ ಜಿ ಅಂತ ಹೇಳ್ಕೊಂಡ್ರೆ ಟಾರ್ಕ್ ಏನಾಗುತ್ತೆ ಹೇಳಿ, ಇಟ್ ಇಸ್ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ನಮಗೆ ಇಲ್ಲಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅನ್ನೋದು ಎಲ್ ಆಗುತ್ತೆ ನೋಡಿ, ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ನೋಡಿದ್ರಾ. ಮತ್ತೆ ಮೊಮೆಂಟ್ ಆಫ್ ಇನರ್ಷಿಯಾ ಫಾರ್ ಅ ರಾಡ್. ಸ್ಟೂಡೆಂಟ್ಸ್, ಮೊಮೆಂಟ್ ಆಫ್ ಇನರ್ಷಿಯಾ ಫಾರ್ ಅ ರಾಡ್ ನಮಗೆ ಎಮ್ ಎಲ್ ಸ್ಕ್ವೇರ್ ಬೈ 12, ಬಟ್ ಅದು ಪಾಸಿಂಗ್ ಥ್ರೂ ದ ಸೆಂಟರ್. ಆಯ್ತಾ, ನಮಗೆ ಪಾಸಿಂಗ್ ಥ್ರೂ ಸೆಂಟರ್ ಇಲ್ಲ, ವಿ ಹ್ಯಾವ್ ಟು ಪಾಸ್ ಇಟ್ ಥ್ರೂ ಒನ್ ಆಫ್ ದಿ ಎಂಡ್ಸ್. ಅದಕ್ಕೆ ಒಂದು ಫಾರ್ಮುಲಾ ಇದೆ ಮಕ್ಕಳೇ. ಐ ಹೋಪ್ ಯು ಹ್ಯಾವ್ ರೆಡ್ ದಿ ಪ್ರೀವಿಯಸ್ ಕ್ಲಾಸಸ್ ನೋಟ್ಸ್. ಅದರಲ್ಲಿ ನಾನು ಒಂದಷ್ಟು ಫಾರ್ಮುಲಾಸ್ ಜ್ಞಾಪಕ ಇಟ್ಕೊಳ್ಳಕ್ಕೆ ಹೇಳಿದ್ದೆ. ಸೊ ಫ್ರಮ್ ದೇರ್ ಸ್ಟೂಡೆಂಟ್ ವಿ ಹ್ಯಾವ್ ಇಟ್ ಅಸ್ ಎಮ್ ಎಲ್ ಸ್ಕ್ವೇರ್ ಬೈ 3. ಅದನ್ನು ನಾನು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಇಲ್ಲಿ ಎಮ್ ಎಲ್ ಸ್ಕ್ವೇರ್ ಬೈ 3 ಆಗುತ್ತೆ. ಒನ್ ಆಫ್ ದಿ ಎಲ್ ಗೆಟ್ಸ್ ಕ್ಯಾನ್ಸಲ್ಡ್, ಮಾಸ್ ಗೆಟ್ಸ್ ಕ್ಯಾನ್ಸಲ್ಡ್, 3 ನ್ಯೂಮರೇಟರ್ ಬರುತ್ತೆ. ಸೊ ನಮಗೇನಾಗುತ್ತೆ ಅಂದರೆ 3g ಡಿವೈಡೆಡ್ ಬೈ ಎಮ್ ಜಿ ಅಲ್ವಾ, ಅಲ್ಲಿ 3g ಬೈ ಎಲ್ ಬರುತ್ತೆ. ಒನ್ಸ್ ಅಗೈನ್ ಐ ಥಿಂಕ್ ಹಿಯರ್ ಬಿಕಾಸ್ ಇಟ್ ಇಸ್ ಸಪೋರ್ಟೆಡ್ ಬೈ 2 ಎಂಡ್ಸ್, ನಮಗೆ ಟೋಟಲ್ ಮಾಸ್ ಬರಲ್ಲ, ಇಟ್ ವಿಲ್ ಬಿ ಹಾಫ್ ಆಫ್ ದ ಮಾಸ್. ಇಲ್ಲಿ ನೋಡಿ, ದಿಸ್ ಇಸ್ ಒನ್ ಪಾಯಿಂಟ್ ವಿಚ್ ಇಸ್ ಸಪೋರ್ಟಿಂಗ್, ದಿಸ್ ಇಸ್ ಒನ್ ಪಾಯಿಂಟ್ ವಿಚ್ ಇಸ್ ಸಪೋರ್ಟಿಂಗ್. ಸೊ ನಮಗೆ ನೆಟ್ ಡೌನ್ವರ್ಡ್ ಫೋರ್ಸ್ ಎಮ್ ಜಿ ಆದರೆ ಅಪ್ವರ್ಡ್ ಫೋರ್ಸ್ ನಮಗೆ ಇಲ್ಲಿ ಎಮ್ ಜಿ ಬೈ 2, ಒನ್ ಹಾಫ್ ಆಫ್ ದ ವೆಯ್ಟ್ ಈ ಪಾಯಿಂಟ್ ಅಲ್ಲಿ ಹ್ಯಾಂಗ್ ಆಗುತ್ತೆ, ಅನದರ್ ಹಾಫ್ ಆಫ್ ದ ಪಾಯಿಂಟ್ ಈ ಪಾಯಿಂಟ್ ಅಲ್ಲಿ ಹ್ಯಾಂಗ್ ಆಗುತ್ತೆ. ಸೊ ಇಟ್ ಇಸ್ ದಿಸ್ ಫೋರ್ಸ್ ದಟ್ ವಿಲ್ ಬಿ ಆಕ್ಟಿಂಗ್ ಡೌನ್ವರ್ಡ್. ಅದರಿಂದ ಇಟ್ ವಿಲ್ ಬಿ ಎಮ್ ಜಿ ಬೈ 2, ಆರ್ ಆನ್ಸರ್ ಇಸ್ 3g by 2l. ಆನ್ಸರ್ ಇಸ್ 3g by 2l. ಆಲ್ ರೈಟ್. ಸೊ ಇಲ್ಲಿ ನಾವು ಹಾಫ್ ಆಫ್ ದ ಮಾಸ್ ತಗೊಳ್ಬೇಕು. ರೀಸನ್, ಇಟ್ ಇಸ್ ನಾಟ್ ದ ಟೋಟಲ್ ಮಾಸ್ that is going to be acting, it is half of the mass because one end is at P, other end is at Q. All right, we'll move on to the next one, students. There is a door which is 1.5 meter wide, 1.6 meter wide. Idurdu length 1.6 meter, students, and requires a minimum force of 1 Newton. Minimum force andre maximum distance. So idu edge ಅಲ್ಲಿ ಅಪ್ಲೈ ಮಾಡಿದ್ರೆ minimum force ಇರುತ್ತೆ. Minimum force is 1 Newton. To be applied on the free end to open the door. The minimum force at a point 0.4 from the hinges of the door for opening and closing. ಇವಾಗ ಅವ್ರು ಕೇಳಿರೋದೇನೆಂದ್ರೆ at this point which is at 0.4 Newton, 0.4 meter, sorry, what is the force ಅಂತ ಕೇಳಿದ್ದಾರೆ. So students, ಇಲ್ಲಿ ನೋಡಿ, torque required to open the door will be same for both the cases. Torque required to open the door will be same for both the cases. ಯಾಕಂದ್ರೆ the rotation that is bringing about is the same. So therefore students, if 1 Newton of force is applied to open the door of 1.6 meter wide, how much force is required to open 0.4 meter ಅಂತ ಕೇಳಿದ್ರೆ we say F1 R1, that is the first case, is equal to F2 R2 second case. ಯಾಕೆ ಹೇಳಿ, ಟಾರ್ಕ್ ಇಸ್ ನಥಿಂಗ್ ಬಟ್ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಸ್ಟೂಡೆಂಟ್ಸ್, ಈ ಕಾನ್ಸೆಪ್ಟ್ ನಾವು ಯೂಸ್ ಮಾಡಿದ್ರೆ 1 ಇಂಟು 1.6 ವಿಲ್ ಬಿ ಈಕ್ವಲ್ ಟು ಎಕ್ಸ್ ಗೊತ್ತಿಲ್ಲ ನಮಗೆ ಇಂಟು 0.4. ಸೊ ಎಕ್ಸ್ ಎಷ್ಟಾಗುತ್ತೆ ಹೇಳಿ, ಎಕ್ಸ್ ಇಸ್ 1.6 divided by 0.4 and that will be 4. ಸೊ ಎಕ್ಸ್ ಎಷ್ಟಾಗುತ್ತೆ ಹೇಳಿ,
x is 1.6 divided by 0.4 and that will be 16 by 4 anta baribodu, which is nothing but 4 Newton, students, and that is there in option 4. ಅರ್ಥ ಆಯ್ತಲ್ಲ? So the torque that is required to open the door always remains same because you are applying the same minimum force. ಅರ್ಥ ಆಗ್ತಿದೆಯಲ್ಲ? So therefore the torque will be same. Concept use ಮಾಡಿಕೊಂಡು we have done this problem. Students, let's move on to the next question. So this is on moment of inertia, students. This is on moment of inertia. ಇಲ್ಲಿ ನೋಡಿ, the moment of inertia of a uniform circular disc about an axis touching the disc at its diameter and normal to the disc ಅಂತ ಕೇಳಿದ್ದಾರೆ. ಸೊ ಸ್ಟೂಡೆಂಟ್ಸ್, ಇದನ್ನ ಒಂದು ಡಿಸ್ಕ್ ಅಂತ ತಗೊಂಡ್ರೆ ನಾವು, this is my disc, okay? The mass is m, the radius is r. About an axis touching the disc at its diameter and normal to the disc. So touching the disc at its diameter andre, touching the disc at the diameter meaning this point, students, and normal to the disc andre it should be passing through the plane of the board. So ಇದನ್ನ ನಾವು 2 dimensions ಅಲ್ಲಿ 3 dimensional figure ಇದು 2 dimensional ನೋಡ್ಬೇಕಂದ್ರೆ this is the one passing through the center of mass, students. What they are asking is passing through the diameter and normal to the disc. ಇದನ್ನೇ ಅವ್ರು ಕೇಳ್ತಿರೋದು. ಸೊ ಯಾವ ಆಕ್ಸಿಸ್ ಥಿಯರಮ್ ಯೂಸ್ ಮಾಡ್ಬೇಕು ನಾವು? Which axis theorem should we use, students? We have to use parallel axis theorem. If we use parallel axis theorem, students, then according to parallel axis theorem, moment of inertia passing through any point is equal to moment of inertia passing through center of mass. Students, for a disc formula ಏನು ಹೇಳಿ? Center of mass formula ಏನು ಹೇಳಿ? It is mr square by 2. Formula ನೋಡೋಣ. Plus mass into square of distance from the axis of rotation. ಮಾಸ್ ನಮಗೆ ಎಮ್ ಇದೆ, ಡಿಸ್ಟೆನ್ಸ್ ಫ್ರಮ್ ದಿ ಆಕ್ಸಿಸ್ ಆಫ್ ರೊಟೇಷನ್ ಅಂದರೆ ಆರ್ ಇಲ್ಲಿ, ಸೊ ಅದನ್ನು ಎಮ್ ಆರ್ ಸ್ಕ್ವೇರ್ ಅಂತ ಬರ್ಕೊಂಡಿದ್ದೀನಿ. ಸೊ ಸ್ಟೂಡೆಂಟ್ಸ್, ಬೈ ಸಾಲ್ವಿಂಗ್ ದಿಸ್ ಈಕ್ವೇಷನ್ ಐ ಥಿಂಕ್ ವಿ ಗೆಟ್ 3/2 ಎಮ್ ಆರ್ ಸ್ಕ್ವೇರ್ ಆ್ಯಂಡ್ ದಟ್ ಈಸ್ ದೇರ್ ಇನ್ ಆಪ್ಷನ್ 3. ಅರ್ಥ ಆಯ್ತಲ್ಲ? ಸೊ ವಿ ಆರ್ ಯೂಸಿಂಗ್ ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಓಕೆ, ಲೆಟ್ us do the next question, students. ಇದಕ್ಕಿಂತ ಹಿಂದೆ ಇರೋದಾ? ಓಕೆ, ಓಕೆ, ದಿಸ್ ಒನ್, ಸ್ಟೂಡೆಂಟ್ಸ್, ಐ ವಿಲ್ ರಿಪೀಟ್ ದಿಸ್ ಪ್ರಾಬ್ಲಮ್ ಒನ್ಸ್ ಅಗೇನ್. This is a door. There is a force required to open the door and that force is said to be 1 Newton at a distance of 1.6 meter. ಇದನ್ನೇ ಕ್ವಶನ್ ಅಲ್ಲಿ ಹೇಳಿದ್ದಾರೆ. They are asking if the force has to be applied at 0.4 meter, then what is the minimum force? In all these cases, the rotation that is brought will be same. The rotation will be same. Rotation andre enu? Torque. Which means the torque in the first case will be equal to torque in the second case, students. ಆದ್ದರಿಂದ ಫಸ್ಟ್ ಕೇಸಲ್ಲಿ 1 into 1.6 ಆಗುತ್ತೆ. ಸೆಕೆಂಡ್ ಕೇಸಲ್ಲಿ ವಿ ಡೋಂಟ್ ನೋ ಅಲ್ವಾ, ಎಕ್ಸ್ ಇಂಟು 0.4 ಆಗುತ್ತೆ. ಸಿಂಪ್ಲಿಫೈ ಮಾಡಿದ್ರೆ ವಿ ಗಾಟ್ ಎಕ್ಸ್ ಆಸ್ 1.6 by 0.4. ಅದನ್ನೇ ನಾನು 4 ನ್ಯೂಟನ್ ಅಂತ ಹೇಳಿದ್ದೆ. ಅರ್ಥ ಆಯ್ತಲ್ಲ ಇವಾಗ? 4 Newton. For those who had asked me to repeat, this is the idea, students. All right, let us move on to the next question then. ಇಲ್ಲಿ ನೋಡಿ, there are 5 particles, each of mass 2 kg, attached in the rim of a circular disc. So one circular disc ತಗೊಳ್ಳೋಣ. There are 5 particles. 5 particles ಇದೆ ಇದರಲ್ಲಿ. There are 5 particles. I'll just mark them, students. 1, 2, 3, 4, 5. There are 5 particles and each of them are of mass 2 kg. Okay, na? Each of them are of mass 2 kg.
ಇಲ್ಲಿ ನೋಡಿ, find the moment of inertia of the system about an axis passing through. Thank you. We have to find the moment of inertia of the system passing through the center of the disk and perpendicular to the plane. Illi we have to find it out. So students, moment of inertia andre ಏನು ಹೇಳಿ, mass into square of distance from the axis of rotation. So that is our general formula students, mr square, mass into square of distance. Because moment of inertia is a scalar alva, adrinda we can simply add all the moments of inertia. Simple alva, we don't have to do much, we have to simply add all of them. ಇಲ್ಲಿ ನೋಡಿ, ಒಂದು ಈ ಪ್ರಾಬ್ಲಮ್ ಅಲ್ಲಿ ಏನು ಈಸಿ ಅಂದರೆ, ಎಲ್ಲದಕ್ಕೂ ಡಿಸ್ಟೆನ್ಸ್ ನಮಗೆ ಎಲ್ಲ ಡಿಸ್ಟೆನ್ಸ್ನು ಸೇಮ್ ಇರುತ್ತೆ, ಅದೇ ಥರ ಎಲ್ಲ ಮಾಸ್ಗಳೂ ಸೇಮ್ ಇರುತ್ತೆ. ಆದ್ದರಿಂದ ಕ್ಯಾನ್ ಐ ಸೇ ಟೋಟಲ್ ಮೊಮೆಂಟ್ ಆಫ್ ಇನರ್ಷಿಯಾ ಇಸ್ 5 ಟೈಮ್ಸ್ ಆಫ್ ಎಮ್ ಆರ್ ಸ್ಕ್ವೇರ್, ಕರೆಕ್ಟ್ ಅಲ್ವಾ? ಬಿಕಾಸ್ ಆಲ್ ಆಫ್ ದೆಮ್ ಆರ್ ಹ್ಯಾವಿಂಗ್ ಸೇಮ್ ಮಾಸ್, ಆಲ್ ಆಫ್ ದೆಮ್ ಆರ್ ಅಟ್ ದ ಸೇಮ್ ಡಿಸ್ಟೆನ್ಸ್, ಸೊ ಟೋಟಲ್ ನಮಗೆ 5 ಬರುತ್ತೆ. ಲೆಟ್ಸ್ ಸಬ್ಸ್ಟಿಟ್ಯೂಟ್ ಸ್ಟೂಡೆಂಟ್ಸ್. 5 ಇಂಟು ಮಾಸ್ ಇಸ್ 2, ಡಿಸ್ಟೆನ್ಸ್ ನಮಗೆ 0.1 ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಏನು ಬರುತ್ತೆ ಹೇಳ್ತೀರಾ? ವಿಚ್ ಇಸ್ ದ ರೈಟ್ ಆನ್ಸರ್ ಸ್ಟೂಡೆಂಟ್ಸ್? ರೈಟ್ ಆನ್ಸರ್ ಸ್ಟೂಡೆಂಟ್ಸ್, ಇದು 10 ಇಂಟು 0.01 ಆಗುತ್ತೆ, ವಿಚ್ ಇಸ್ 0.1 kg meter square. Students, it is there in option 2. ಅರ್ಥ ಆಯ್ತಲ್ಲ? All right, let us move on to the next problem students. The moment of inertia of a circular disc passing, ಇಲ್ಲಿ ನೋಡಿ there are 3 rings ಅಂತ ಹೇಳಿದ್ದಾರೆ. Instead of disc ಇವಾಗ rings ತಗೊಳ್ಳೋಣ, and radius and mass are given. We have to find moment of inertia of the system. Students, first ನಾವು ರಿಂಗ್ದು moment of inertia ನೋಡೋಣ. For a ring passing through the center, moment of inertia is mr square. Therefore, using perpendicular axis theorem ನಾವು ಹೇಳ್ಬೋದು, moment of inertia passing through y dash, ಈ diameter ಇದೆಯಲ್ಲ, moment of inertia passing through y dash, which is 2i, will be equal to mr square. ಯಾಕೆ ಹೇಳಿ? Because here you have x axis plus y axis which are equal. So x axis plus y axis which are equal, 2i will be equal to z axis, will be equal to z axis which is mr square. ಅರ್ಥ ಆಯ್ತಲ್ಲ? So from there students, we can say moment of inertia passing through y dash, I, ಅದು mr square by 2 ಆಗುತ್ತೆ. ಆಯ್ತಾ? So for the first disk, moment of inertia ಎಷ್ಟು ಬಂತು? mr square by 2. ಈ ಡಿಸ್ಕ್ಗೆ ನೋಡಿ, ಇಟ್ ಇಸ್ ನಾಟ್ ಪಾಸಿಂಗ್ ಥ್ರೂ ದ ಸೆಂಟರ್ ಬಟ್ ಪಾಸಿಂಗ್ ಪ್ಯಾರಲಲ್ ಟು ದ ಸೆಂಟರ್, ಪಾಸಿಂಗ್ ಪ್ಯಾರಲಲ್ ಟು ದ ಸೆಂಟರ್. ಆವಾಗ ನಾವು ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಯೂಸ್ ಮಾಡಿಕೊಂಡ್ರೆ ಐ ಥಿಂಕ್ ವಿ ಶುಡ್ ಬಿ ಗೆಟಿಂಗ್ mr square by 2 ಪ್ಲಸ್ mr square ಅಲ್ವಾ? ಸೊ ನಮಗಿದು 3/2 mr square ಆಗುತ್ತೆ. ಸೊ ಸ್ಟೂಡೆಂಟ್ಸ್, ಫ್ರಮ್ ದಿಸ್ ವಿ ಕ್ಯಾನ್ ಸೇ ಈ ಡಿಸ್ಕ್ಗೆ ನಮಗೆ 3/2 mr square ಬರುತ್ತೆ, ಬಟ್ ಸೆಕೆಂಡ್ ಒನ್ ಆಲ್ಸೋ ಇಸ್ ಸೇಮ್ ಅಲ್ವಾ, ಒಂದೇ ಥರ ಕಾಣಿಸ್ತಿದೆಯಲ್ಲ. ಸೊ ಅದನ್ನು ನಾವು 3/2 mr square ಅಂತಲೇ ಬರೀಕೊಳ್ಳೋಣ. ಸೊ ಟೋಟಲ್ ನಮಗೆ 3/2 mr square ಪ್ಲಸ್ 3/2 mr square ಪ್ಲಸ್ mr square by 2 ಎಷ್ಟು ಬರುತ್ತೆ ಹೇಳಿ? ಸ್ಟೂಡೆಂಟ್ಸ್, ಸಿ ವಾಟ್, ಹೌ ಮಚ್ ವಿ ಗೆಟ್? ಎಷ್ಟು ಬರುತ್ತೆ ನೋಡಿ? ಟೋಟಲ್ ಮೊಮೆಂಟ್ ಆಫ್ ಇನರ್ಷಿಯಾ ಎಷ್ಟು ಬರುತ್ತೆ ನೋಡಿ? ಆಪ್ಷನ್ ಡಿ ಇಸ್ ಕರೆಕ್ಟ್ ಸ್ಟೂಡೆಂಟ್ಸ್, ವೆರಿ ಗುಡ್. ಆಪ್ಷನ್ ಡಿ ಇಸ್ ಕರೆಕ್ಟ್. ರೀಸನ್, ಇಲ್ಲೊಂದು 3/2 ಇದೆ, ಇನ್ನೊಂದು 3/2 ಇದೆ, ಇನ್ನೊಂದು 1/2 ಇದೆ, ಆ್ಯಂಡ್ ದಟ್ ಈಸ್ ಕಾಮನ್ ಫಾರ್ mr square ಅಲ್ವಾ? ನೋಡಿ, mr squareನ ಕಾಮನ್ ತಗೊಂಡ್ರೆ ಇಲ್ಲಿ ಬರುತ್ತೆ 3 + 3 + 1 7. ಅರ್ಥ ಆಯ್ತಲ್ಲ? ಸೊ ದಟ್ಸ್ ವೈ ಇಟ್ಸ್ ಆಪ್ಷನ್ 4. ಲೆಟ್ಸ್ ಟ್ರೈ ದ ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸಿ, ಇನ್ಸ್ಟೆಡ್ ಆಫ್ ಅ ರಿಂಗ್ ಆ್ಯಂಡ್ ಅ ಡಿಸ್ಕ್ ಐ ಹ್ಯಾವ್ ಟೇಕನ್ ಅ ಸ್ಪಿಯರ್. ಐ ಹ್ಯಾವ್ ಟೇಕನ್ ಅ ಪ್ರಾಬ್ಲಮ್ ರಿಲೇಟೆಡ್ ಟು ಸ್ಪಿಯರ್. ನೋಡಿ, ದೇರ್ ಆರ್ 4 ಸ್ಪಿಯರ್ಸ್ ವಿಚ್ ಆರ್ ಸಿಚುಯೇಟೆಡ್ ಇನ್ 4 ಕಾರ್ನರ್ಸ್ ಆಫ್ ಅ ಸ್ಕ್ವೇರ್ ಸ್ಟೂಡೆಂಟ್ಸ್.
4 spheres in 4 corners of a square. The moment of inertia about an axis passing perpendicular to the plane of the square, ಅದನ್ನ ಕ್ರಾಸ್ ಆಗಿ ಬರ್ಕೊಳ್ತೀನಿ, and passing through its center. ಇದನ್ನ ನಾವು ಕಂಡುಹಿಡಿಬೇಕು. So students, for a sphere, ನಮಗೆ moment of inertia ಜ್ಞಾಪಕ ಇದೆಯಾ? Did you read it from the previous class? I hope you did. If you have done, moment of inertia of a sphere is 2 by 5 mr square, students. Moment of inertia is 2 by 5 mr square. Alright? ಇದರಲ್ಲಿ ರೇಡಿಯಸ್ ಆಫ್ ದ ಸ್ಪಿಯರ್ ನಮಗೆ ಸ್ಮಾಲ್ ಆರ್ ಅಂತ ಕೊಟ್ಟಿದ್ದಾರೆ ನೋಡಿ, ತುಂಬ ಕೇರ್ಫುಲ್ ಆಗಿರ್ಬೇಕು ನಾವು. ಸೊ ಇಟ್ ವಿಲ್ ನಾಟ್ ಬಿ ಕ್ಯಾಪಿಟಲ್ ಆರ್ ಸ್ಟೂಡೆಂಟ್ಸ್. ನೋಡಿ ಇಲ್ಲಿ ಸ್ಮಾಲ್ ಆರ್ ಅಂತ ತಗೊಳ್ಬೇಕು, ಯಾಕಂದರೆ ಕ್ಯಾಪಿಟಲ್ ಆರ್ನ ಅವರು ಸ್ಕ್ವೇರ್ಗೆ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಸ್ಟೂಡೆಂಟ್ಸ್ ಇಲ್ಲಿ ನೋಡಿ, ಸೈಡ್ ಆಫ್ ದ ಸ್ಕ್ವೇರ್ ಇಸ್ ಆರ್ ಅಲ್ವಾ? ಸೈಡ್ ಆಫ್ ದ ಸ್ಕ್ವೇರ್ ಇಸ್ ಆರ್. ನಾವು ಮೊಮೆಂಟ್ ಆಫ್ ಇನರ್ಷಿಯಾ ಪಾಸಿಂಗ್ ಥ್ರೂ ದ ಸ್ಪಿಯರ್ ನಮಗೆ ಎಷ್ಟು ಬಂತು? 2 by 5 mr ಸ್ಕ್ವೇರ್. ನಾನು ಲಾಸ್ಟ್ ಪ್ರಾಬ್ಲಮ್ ಹೇಳಿರೋ ಥರ ಒಂದಕ್ಕೆ ಕಂಡಿಡಿದ್ರು ಸಾಕು. ಯಾಕೆ ಹೇಳಿ? ಎಲ್ಲ ಸ್ಪಿಯರ್ಸು ಒಂದೇ ಡಿಸ್ಟೆನ್ಸಲ್ಲಿ, ಸೇಮ್ ಡಿಸ್ಟೆನ್ಸ್, ಎಲ್ಲ ಸೇಮ್ ಇದೆ. ಸೊ ಟೋಟಲ್ ನಾವು ಇಂಟು 4 ಅಂತ ಮಾಡ್ಕೊಂಡ್ರೆ ಆಗ್ಬಿಡತ್ತಲ್ಲ. ನಾವು ಒಂದು ಸ್ಪಿಯರ್ ಕಂಡಿಡ್ಕೊಂಡು ಇಂಟು 4 ಅಂತ ಮಾಡ್ಕೊಂಡ್ರೆ ಆನ್ಸರ್ ಬರುತ್ತಲ್ಲ. ಅರ್ಥ ಆಯ್ತಲ್ಲ? ಸೊ ಫಸ್ಟ್ ಲೆಟ್ ಅಸ್ ಫೈಂಡ್ ಫಾರ್ ಒನ್ ಸ್ಪಿಯರ್ ಸ್ಟೂಡೆಂಟ್ಸ್. ಅದನ್ನು ನಾವು ಇಂಟು 4 ಮಾಡಿಕೊಂಡು ಮುಂದೆ ಹೋಗೋಣ. ಲೆಟ್ ಅಸ್ ಡೂ ದಿಸ್ ಪ್ರಾಬ್ಲಮ್ ನಾವು. ಇವಾಗ ಮೊಮೆಂಟ್ ಆಫ್ ಇನರ್ಷಿಯಾ ಪಾಸಿಂಗ್ ಥ್ರೂ ದಿಸ್ ಪಾಯಿಂಟ್ ನಮಗೆ 2 by 5 mr ಸ್ಕ್ವೇರ್ ಬಂದಿದೆ, ಬಟ್ ವಿ ವಾಂಟ್ ಥ್ರೂ ದಿಸ್ ಪಾಯಿಂಟ್. ಸೊ ಇದ್ರದ್ದು ಡಿಸ್ಟೆನ್ಸ್ ಎಷ್ಟು ಬರುತ್ತೆ ಹೇಳಿ ನೋಡೋಣ ಸ್ಟೂಡೆಂಟ್ಸ್. ಈ ಡಿಸ್ಟೆನ್ಸ್ ಎಷ್ಟು ಬರುತ್ತೆ ಗೊತ್ತಾ ನಮಗೆ? ಡು ವಿ ನೋ ವಾಟ್ ಇಸ್ ದಿಸ್ ಡಿಸ್ಟೆನ್ಸ್ ಸ್ಟೂಡೆಂಟ್ಸ್? ಅದಕ್ಕೆ ನಾನು ಪೈಥಾಗರಸ್ ಥಿಯರಮ್ ಯೂಸ್ ಮಾಡ್ತೀನಿ ನೋಡಿ, ತುಂಬ ಸಿಂಪಲ್ ಇದು. ಈ ಡಿಸ್ಟೆನ್ಸ್ ಆರ್, ಈ ಡಿಸ್ಟೆನ್ಸ್ ಆರ್ ಇದ್ರೆ ಡಯಾಗ್ನಲ್ ಎಷ್ಟು ಬರುತ್ತೆ ಹೇಳಿ? √2r ಬರುತ್ತೆ. ಕರೆಕ್ಟಾ? ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿದ್ರೆ ದಿಸ್ ಡಿಸ್ಟೆನ್ಸ್ ಇಸ್ ಆರ್, ದಿಸ್ ಡಿಸ್ಟೆನ್ಸ್ ಇಸ್ ಆರ್, ಅವಾಗ ಇದು √2r ಆಗುತ್ತೆ. ಬಟ್ ನಮಗೆ ಟೋಟಲ್ ಬೇಡ ಮಕ್ಕಳೇ. ವಾಟ್ ವಿ ನೀಡ್ ಸ್ಟೂಡೆಂಟ್ಸ್? ವಿ ನೀಡ್ ಹಾಫ್ ಆಫ್ ಇಟ್ ಅಲ್ವಾ? ಸೊ ಅದರಿಂದ √2r/2 ನಮಗೆ ಬೇಕಾಗುತ್ತೆ, ಆ್ಯಂಡ್ ದಟ್ ಈಸ್ r/√2. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಏನು ಮಾಡೋದಂದರೆ ಪ್ಯಾರಲಲ್ ಆಕ್ಸಿಸ್ ಥಿಯರಮ್. ಸೊ ಅಕಾರ್ಡಿಂಗ್ ಟು ಪ್ಯಾರಲಲ್ ಆಕ್ಸಿಸ್ ಥಿಯರಮ್, moment of inertia passing through center of mass plus mass into square of the distance. ಇಲ್ಲಿ ನಮಗೆ ಡಿಸ್ಟೆನ್ಸ್ r/√2 ಕೊಟ್ಟಿದ್ದಾರೆ. moment of inertia passing through center of mass ಎಷ್ಟು ಹೇಳಿ? ವಿಚ್ ಇಸ್ 2 by 5 ಸ್ಮಾಲ್ m into ಸ್ಮಾಲ್ r ಸ್ಕ್ವೇರ್. ಸೊ ಮಾಡಿದ್ರೆ ನಮಗೆ 2 by 5 m into ಸ್ಮಾಲ್ r ಸ್ಕ್ವೇರ್ ಪ್ಲಸ್ ಮಾಸ್ ಇಂಟು √2 ಇಂಟು ಆರ್, ಸಾರಿ √2 ಅಲ್ಲ, r/√2 ಅಲ್ವಾ, ದ ಹೋಲ್ ಸ್ಕ್ವೇರ್. ಸೊ ಸ್ಟೂಡೆಂಟ್ಸ್ ನಮಗೆ 2 by 5 m ಇಂಟು ಸ್ಮಾಲ್ ಆರ್ ಸ್ಕ್ವೇರ್ ಪ್ಲಸ್ ಕ್ಯಾಪಿಟಲ್ M r square/2 ಆಗುತ್ತೆ. ನಾವು ಸ್ಟೂಡೆಂಟ್ಸ್ ದಿಸ್ ಇಸ್ ಫಾರ್ ಒನ್ ಆಫ್ ದ ಸ್ಪಿಯರ್ಸ್. ವಾಟ್ ವಿ ಹ್ಯಾವ್ ಟು ಫೈಂಡ್ ಇಟ್ ಔಟ್ ಫಾರ್ ಈಸ್ both the 4 spheres. ಸೊ ನಮಗೆ ಟೋಟಲ್ ಎಷ್ಟಾಗುತ್ತೆ ಅಂದರೆ 4 ಟೈಮ್ಸ್ ಹೇಳಿದ್ನಲ್ಲ. ಸೊ ಇಟ್ ಶುಡ್ ಬಿ 4 ಟೈಮ್ಸ್ ಆಫ್ 2 by 5 m ಇಂಟು ಸ್ಮಾಲ್ ಆರ್ ಸ್ಕ್ವೇರ್ ಪ್ಲಸ್ m ಕ್ಯಾಪಿಟಲ್ R square/2. ಸ್ಟೂಡೆಂಟ್ಸ್ ಇದನ್ನ ನೋಡಿಕೊಂಡು ವಿ ಹ್ಯಾವ್ ಟು ಡೂ ದಿ ಸಿಂಪ್ಲಿಫಿಕೇಶನ್ ಆ್ಯಂಡ್ ಸಿ ವಿಚ್ ಆಫ್ ದಿ ಆಪ್ಷನ್ಸ್ ಆರ್ ಕರೆಕ್ಟ್. ವಿ ಹ್ಯಾವ್ ಟು ಚೆಕ್ ಔಟ್ ವಿಚ್ ಆಫ್ ದಿ ಆಪ್ಷನ್ಸ್ ಆರ್ ಕರೆಕ್ಟ್. ಫಸ್ಟ್ ಇದಕ್ಕೆ ಐ ಥಿಂಕ್ ವಿ ವಿಲ್ ಟೇಕ್ ಔಟ್ LCM. ಆಯಿತಾ? We'll take out LCM. All right, I will erase the other parts. LCM ತಗೊಳ್ಳೋಣ. ಸ್ಟೂಡೆಂಟ್ಸ್ ಇದ್ರದ್ದು LCM ತಗೊಂಡ್ರೆ what will we get? Let's observe here. 4 into LCM ತಗೊಂಡ್ರೆ LCM is 10. It will be 4m into small r square plus 5 m ಇಂಟು ಕ್ಯಾಪಿಟಲ್ R ಸ್ಕ್ವೇರ್ ಆಗುತ್ತೆ. 4 1s are 4, ಸಾರಿ 4 ಅಂದರೆ 2 2s are 4, 2 5s are 10. ಇಲ್ಲಿ 5 ಮತ್ತು m ಕಾಮನ್ ತಗೊಂಡ್ರೆ ಸ್ಟೂಡೆಂಟ್ಸ್ ವಿಲ್ ಗೆಟ್ 2 by 5 ಕ್ಯಾಪಿಟಲ್ M ಇಂಟು 4 ಸ್ಮಾಲ್ ಆರ್ ಸ್ಕ್ವೇರ್ ಪ್ಲಸ್ 5 ಕ್ಯಾಪಿಟಲ್ R ಸ್ಕ್ವೇರ್. ಇದು ಆಪ್ಷನಲ್ಲಿ ಇದೆಯಲ್ಲ, ಯಾವ ಆಪ್ಷನ್ ಹೇಳಿ? ಆಪ್ಷನ್ 2.
ಅರ್ಥ ಆಯ್ತಲ್ಲ? So it's a simple moment of inertia related question that is required to be solved for 4 mass systems, but idea is simple, students. The moment of inertia is same for all the particles, simply add all of them. ಅರ್ಥ ಆಯ್ತಲ್ಲ? All right, let's move on to the next one. So I think with that moment of inertia related ideas complete ಆಗಿದೆ. So let us go through some problems, concepts connected to angular momentum, students. ನೋಡಿ ಇಲ್ಲಿ angular momentum, ನಾನು ಇದ್ರ ಬಗ್ಗೆ ಮುಂಚೆ ಹೇಳಿದ್ದೆ, ಇಟ್ ಇಸ್ ಲೈಕ್ ಲೀನಿಯರ್ ಮೊಮೆಂಟಮ್. ಅನಲಾಗಸ್ ನಮಗೇನು angular momentum, where angular momentum can be written as I into omega, ಅಲ್ವಾ? ಲೈಕ್ ಹೌ P is equal to mv, angular momentum is I into omega. ಇದರಲ್ಲಿ ಕನ್ಸರ್ವೇಷನ್ ಏನಪ್ಪ ಅಂದರೆ, if there is no external torque, because torque can be written as rate of change of angular momentum. If there is no external torque, what remains constant, students? Angular momentum. ಅರ್ಥ ಆಯ್ತಲ್ಲ? What is the meaning? ಏನು ಅರ್ಥ ಅಂದರೆ, if I1 omega 1 is the initial angular momentum, I2 omega 2 is the final angular momentum, initial angular momentum will be equal to final angular momentum. So therefore I have shown one example ಇಲ್ಲಿ ನೋಡಿ. There is a person who is sitting in a chair, ಆಯ್ತಾ? And he has dumbbells, ಒಂದಷ್ಟು dumbbells ಕೈಯಲ್ಲಿ ಇಟ್ಕೊಂಡಿದ್ದಾರೆ, and he has extended his arms and is initially rotating, ಒಂದು ಸ್ವಲ್ಪ ರೊಟೇಷನ್ ಮಾಡ್ತಿದ್ದಾರೆ. ಯಾವ ಆಂಗ್ಯುಲರ್ ಸ್ಪೀಡಲ್ಲಿ ರೊಟೇಟ್ ಮಾಡ್ತಿದ್ದಾರೆ ಅಂದರೆ 3.74, ಅವ್ರದ್ದು ಮಾಸ್ ಮತ್ತು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ನೋಡಿದ್ರೆ 5.33 kg/m². ಇದೆ. ಅವ್ರೇನಾದರೂ ಅವ್ರ ಕೈನ ಒಳಗಡೆ ಜೋಡಿಸ್ಕೊಂಡ್ರೆ ಸಡನ್ ಆಗಿ ಮೊಮೆಂಟ್ ಆಫ್ ಇನರ್ಷಿಯಾ ಕಡಿಮೆ ಆಗುತ್ತೆ. ಅದರದ್ದು ಮೊಮೆಂಟ್ ಆಫ್ ಇನರ್ಷಿಯಾ ಎಷ್ಟು ಕಡಿಮೆ ಆಗುತ್ತೆ ಅಂತ ನೋಡಿ, ಇಟ್ ಬಿಕಮ್ಸ್ 1.60 ಫ್ರಮ್ 5.33 ಕಡಿಮೆ ಆಗುತ್ತೆ. ಇಲ್ಲಿ ನೋಡಿ, ಮೊಮೆಂಟ್ ಆಫ್ ಇನರ್ಷಿಯಾ ಕಡಿಮೆ ಆದರೆ ಆಂಗ್ಯುಲರ್ ಸ್ಪೀಡ್ ಜಾಸ್ತಿ ಆಗಬೇಕಲ್ಲ, ಅವ್ರ ಸುತ್ತೋ ಸ್ಪೀಡ್ ಇದೆಯಲ್ಲ ಅದು ಭಾಳ ಜಾಸ್ತಿ ಆಗುತ್ತೆ. ಸೊ ಇನಿಷಿಯಲಿ ಹಿ ವಾಸ್ 3.74 ಅಂದರೆ ಯೂಸಿಂಗ್ ಆಂಗ್ಯುಲರ್ ಮೊಮೆಂಟಮ್ ಕನ್ಸರ್ವೇಷನ್ ನಮಗೆ 12.5 ಬರುತ್ತೆ. ಸಿಂಪಲ್ ಕಾನ್ಸೆಪ್ಟ್, ಸ್ಟೂಡೆಂಟ್ಸ್, ವೇರ್ ವಿ ಆರ್ ಯೂಸಿಂಗ್ angular momentum as this idea. All right, so having said that, next we will be looking at translation and rotation combined together, adna rolling anta ಹೇಳ್ತೀವಿ. ಸ್ಟೂಡೆಂಟ್ಸ್, ಇವಾಗ ಒಂದು ಆಬ್ಜೆಕ್ಟ್ ನಾನು ತಗೊಂಡು ಅಥವಾ ಸರ್ಕ್ಯುಲರ್ ಅಂತ ತಗೊಳ್ಳೋಣ, ಇದನ್ನ ನಾನು ಈ ಥರ ಪುಲ್ ಮಾಡಿದ್ರೆ ದಟ್ ಆಬ್ಜೆಕ್ಟ್ ಇಟ್ ಸೆಲ್ಫ್ ವಿಲ್ ಬಿ ಮೂವಿಂಗ್, ಅಲ್ವಾ? ಆಬ್ಜೆಕ್ಟ್ ಇಟ್ ಸೆಲ್ಫ್ ವಿಲ್ ಬಿ ಮೂವಿಂಗ್. ಇಟ್ಸ್ ಕಾಲ್ಡ್ ಪ್ಯೂರ್ ಟ್ರಾನ್ಸ್ಲೇಷನ್. ಅರ್ಥ ಏನು? If you take a particle at the center, ಅದರದ್ದು velocity vc. If you take a particle on the top, ಅದರದ್ದು velocity vc ನೇ ಇರುತ್ತೆ, same direction. If you take a particle below, ಅದನ್ನು vc ನೇ ಇರುತ್ತೆ. If you take particle here vc, if you take here ಯಾವುದೇ particle ತಗೊಂಡ್ರು it will be vc. ಅದನ್ನ ನಾವು ಏನಂತ ಹೇಳ್ತೀವಿ? ಪ್ಯೂರ್ ಟ್ರಾನ್ಸ್ಲೇಷನ್. ಬಟ್ ಇವಾಗ ಒಂದು ಆಬ್ಜೆಕ್ಟ್ನ ನಾನು ಇನ್ಸ್ಟೆಡ್ ಆಫ್ ಮೂವಿಂಗ್ ಲೈಕ್ ದಿಸ್, ಲೆಟ್ ಮೀ ಸೇ ಐ ಆಮ್ ರೊಟೇಟಿಂಗ್. ರೊಟೇಟಿಂಗ್ ಅಂದರೆ ಏನು? ಈ ಒಂದು ಪಾಯಿಂಟ್ನ ನಾನು ರೊಟೇಟ್ ಮಾಡಿಕೊಂಡು ಈ ಒಂದು ಪಾಯಿಂಟ್ಗೆ ತರ್ತೀನಿ, ತಿರ್ಗಾ ರೊಟೇಟ್ ಮಾಡಿಕೊಂಡು ಈ ಒಂದು ಪಾಯಿಂಟ್. ಸೊ ಇಟ್ ಇಸ್ ಪ್ಯೂರ್ ರೊಟೇಷನ್, ಸ್ಟೂಡೆಂಟ್ಸ್, ಆ್ಯಂಡ್ ದೇರ್ ಇಸ್ ನೋ ಮೂಮೆಂಟ್. ಇದು ಮುಂದೆ ಹೋಗ್ತಿಲ್ಲ, ನೋ ಮೂಮೆಂಟ್. ಅದನ್ನ ನಾನು ಏನಂತ ಹೇಳ್ತೀನಿ? ಪ್ಯೂರ್ ರೊಟೇಷನ್ ಅಂತ ಹೇಳ್ತೀನಿ. ಅದರದ್ದು ವ್ಯಾಲ್ಯೂ ಎಷ್ಟು? ಹೌ ಮಚ್ ಇಸ್ ದ ವ್ಯಾಲ್ಯೂ, ಸ್ಟೂಡೆಂಟ್ಸ್? ವಿ ನೋ ವಿ ಇಸ್ ಈಕ್ವಲ್ ಟು ಒಮೆಗಾ ಕ್ರಾಸ್ ಆರ್. ಇದನ್ನ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ, ವೇರ್ ಆರ್ ಆ್ಯಂಡ್ ಒಮೆಗಾ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಥೀಟಾ 90 ಸೈನ್ 90 0 ಹಾಕ್ಕೊಂಡು ವಿ ಇಸ್ ಈಕ್ವಲ್ ಟು ಆರ್ ಒಮೆಗಾ. ನೋಡ್ತಿದ್ದೀರಾ? ದಟ್ಸ್ ವೈ ಎವ್ರಿವೇರ್ ಎಷ್ಟಿದೆ ನೋಡಿ, ಇಲ್ಲಿ ಅಟ್ ಎವ್ರಿ ಪಾಯಿಂಟ್ ಎಷ್ಟಿದೆ? ಆರ್ ಒಮೆಗಾ. ನಾವು ಲುಕ್ ಅಟ್ ದ ನೆಕ್ಸ್ಟ್ ಒನ್, ಸ್ಟೂಡೆಂಟ್ಸ್, ದಟ್ ಈಸ್ ಇಂಟ್ರೆಸ್ಟಿಂಗ್. What, let's say the object is not just rotating and moving, it is doing both. Example, wheel of a cycle. ನಾವು ಒಂದು ಸೈಕಲ್ ಚಕ್ರ ನೋಡಿದ್ರೆ ಹೇಗಾಗುತ್ತೆ ಅಂದರೆ, ಅದು ರೊಟೇಟು ಆಗುತ್ತೆ, ಅದ್ರ ಜೊತೆನೇ ಅದು ಟ್ರಾನ್ಸ್ಲೇಟು ಆಗುತ್ತೆ, ಎರಡೂ ಆಗುತ್ತಲ್ಲ, ಜೊತೆ ಆಗುತ್ತೆ. ಆ ಥರ ಕೇಸಸಲ್ಲಿ ನೋಡಿ, ಇಲ್ಲಿ ಅಟ್ ದ ಟಾಪ್ ಮೋಸ್ಟ್ ಪಾರ್ಟ್ ವೆಲಾಸಿಟಿ ಎಷ್ಟು ಅಂದರೆ ಆರ್ ಒಮೆಗಾ ಬಿಕಾಸ್ ಆಫ್ ರೊಟೇಷನ್, ವಿ ಸಿ ಬಿಕಾಸ್ ಆಫ್ ಟ್ರಾನ್ಸ್ಲೇಷನ್. ಸೊ ದೇರ್ ಫಾರ್ ಸ್ಟೂಡೆಂಟ್ಸ್, ಟೋಟಲ್ ವೆಲಾಸಿಟಿ ಆಫ್ ದ particle at the topmost point, because they are both in same direction, add ಆಗುತ್ತೆ. ಬಟ್ ಇಲ್ಲಿ ಬಂದರೆ ನಾವು ಈ ಪಾರ್ಟಿಕಲ್ಗೆ ಬಂದರೆ
ಅದ್ರದ್ದು ಟ್ರಾನ್ಸ್ಲೇಷನ್ ಮುಂದೆ ಹೋಗ್ತಿರತ್ತೆ, ಮೀನಿಂಗ್ ದ ಸೈಕಲ್ ಟೈರ್ ಇಸ್ ಮೂವಿಂಗ್ ಫಾರ್ವರ್ಡ್. ಬಟ್ ರೊಟೇಷನ್ ನೋಡಿ, ಈ ಪಾಯಿಂಟಲ್ಲಿ ರೊಟೇಷನ್ ಈ ಥರ ಇರುತ್ತೆ ಅಲ್ವಾ, ಟ್ಯಾಂಜೆನ್ಷಿಯಲ್ ಆಗಿ ರೊಟೇಷನ್ ಈ ಥರ ಇರುತ್ತೆ. ಸೊ ರಿಸಲ್ಟೆಂಟ್ ಏನಪ್ಪ ಅಂದರೆ ಇಟ್ ವಿಲ್ ಬಿ ವೆಕ್ಟರ್ ಸಮ್ ಆಫ್ ಟ್ರಾನ್ಸ್ಲೇಷನ್ ಪ್ಲಸ್ ರೊಟೇಷನ್. ವೆಕ್ಟರ್ ಸಮ್ ಹೇಗೆ ಮಾಡೋದು ಸರ್? ವೆಕ್ಟರ್ ಸಮ್ ಮರ್ತೋಗ್ಬಿಟ್ವಿ, ನೋ ಪ್ರಾಬ್ಲಮ್. ವೆಕ್ಟರ್ ಸಮ್ ನಮಗೆ ವಿ ಸಿ ಸ್ಕ್ವೇರ್ ಪ್ಲಸ್ ಆರ್ ಒಮೆಗಾ ಹೋಲ್ ಸ್ಕ್ವೇರ್ ಅಂಡರ್ ರೂಟ್. ಅರ್ಥ ಆಯ್ತಲ್ಲ? ದಟ್ ವಿಲ್ ಬಿ ದ ರಿಸಲ್ಟೆಂಟ್. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಅದನ್ನೇ ನಾನು ಯೂಸ್ ಮಾಡಿರೋದು. ವೇರ್ ಎ ಇಸ್ ವಿ ಸಿ, ಬಿ ಇಸ್ ಆರ್ ಒಮೆಗಾ, ದೇರ್ ಫಾರ್ ರಿಸಲ್ಟೆಂಟ್ ಇಸ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಇವಾಗ ನೋಡಿ, ಈ ಪಾಯಿಂಟ್ ತಗೊಂಡ್ರೆ ಲೋವೆಸ್ಟ್ ಪಾಯಿಂಟ್, ಪಾರ್ಟಿಕಲ್ ಏನೋ ದ ಸೈಕಲ್ ಏನೋ ಮುಂದೆ ಹೋಗ್ತಿರುತ್ತೆ, ಬಟ್ ಪಾರ್ಟಿಕಲ್ ರೊಟೇಷನ್ ನಮಗೆ ಹಿಂದಿರುತ್ತೆ. ದೇರ್ ಫಾರ್ ವಾಟ್ ಇಸ್ ದ ರಿಸಲ್ಟೆಂಟ್ ಅಟ್ ದಿಸ್ ಪಾಯಿಂಟ್ ಸ್ಟೂಡೆಂಟ್ಸ್? ವಿ ಸಿ ಮೈನಸ್ ಆರ್ ಒಮೆಗಾ ಆಗುತ್ತೆ. ಯಾಕೆ? ಬಿಕಾಸ್ ದೇರ್ ಇನ್ ಆಪೋಸಿಟ್ ಡೈರೆಕ್ಷನ್. ಅದೇ ಥರ ಈ ಪಾಯಿಂಟ್ ತಗೊಂಡ್ರೆ ರಿಸಲ್ಟೆಂಟ್ ವಿಲ್ ಬಿ ರೂಟ್ ಆಫ್ ವಿ ಸಿ ಸ್ಕ್ವೇರ್ ಪ್ಲಸ್ ಆರ್ ಒಮೆಗಾ ಸ್ಕ್ವೇರ್ ಅಂಡರ್ ರೂಟ್. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಹೌ ವಿ ಆಕ್ಚುಲಿ ಡೂ ವೆಲಾಸಿಟಿ ಆಫ್ ಪಾರ್ಟಿಕಲ್ ಎಟ್ ಎನಿ ಪಾಯಿಂಟ್ ಫಾರ್ ರೋಲಿಂಗ್ ಮೋಷನ್. ಇದನ್ನ ನಾವು ರೋಲಿಂಗ್ ಅಂತ ಹೇಳ್ತೀವಿ. ಜಸ್ಟ್ ರಿಮೆಂಬರ್ ದಿಸ್ ಕಾನ್ಸೆಪ್ಟ್ ಸ್ಟೂಡೆಂಟ್ಸ್. ಅದ್ರ ರಿಲೇಟೆಡ್ ಪ್ರಾಬ್ಲಮ್ಸ್ ಮಾಡಿದಾಗ ವಿಲ್ ಗೆಟ್ ಮೋರ್ ಕ್ಲಾರಿಟಿ. ನೋಡಿ, ಐ ಹ್ಯಾವ್ ಗಿವನ್ ದಟ್ ಪರ್ಟಿಕ್ಯುಲರ್ ಕೇಸ್ ವೇರ್ ಐ ಹ್ಯಾವ್ ಟೇಕನ್ ದ ಪಾಯಿಂಟ್ ಎನಿವೇರ್. ಯಾವುದೇ ಒಂದು ರ್ಯಾಂಡಮ್ ಪಾಯಿಂಟ್ ತಗೊಂಡ್ರೆ ಅದ್ರದ್ದು ಆ್ಯಂಗಲ್ ಟೀಟಾ ಆಗುತ್ತೆ. ಈ ಫಾರ್ಮುಲಾ ಏನು ಫಾರ್ಮುಲಾ ಹೇಳಿ? ಐ ಥಿಂಕ್ ಯು ರಿಮೆಂಬರ್ ದಿಸ್ ಫಾರ್ಮುಲಾ. ಇಟ್ಸ್ ಆ್ಯಕ್ಚುಲಿ ವೆಕ್ಟರ್ ಫಾರ್ಮುಲಾ ಅಲ್ವಾ ಸ್ಟೂಡೆಂಟ್ಸ್? ನಮಗೆ ವೆಕ್ಟರ್ ಫಾರ್ಮುಲಾ ಏನು ಬರುತ್ತೆ ಹೇಳಿ? ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab cos phi. ಅದನ್ನೇ ನಾನು ಬರ್ದಿದ್ದೀನಿ, ನೋಡಿದ್ರಾ? ವೇರ್ ಎ ಇಸ್ ಈಕ್ವಲ್ ಟು ವಿ ಸಿ, ಬಿ ಇಸ್ ಈಕ್ವಲ್ ಟು ಆರ್ ಒಮೆಗಾ, ಟೀಟಾ ಇಸ್ ದಿ ಆ್ಯಂಗಲ್ ಬಿಟ್ವೀನ್ ವಿ ಸಿ ಆ್ಯಂಡ್ ಆರ್ ಒಮೆಗಾ. ಅಲ್ಲಿಂದ ನಮಗೆ ಫಾರ್ಮುಲಾ ಬಂದಿದೆ. ಸೊ ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ವಿ ನೆಟ್ ವಿಲ್ ಬಿ ಈಕ್ವಲ್ ಟು ದಿಸ್. ಇದನ್ನ ನಾವು ಶಾರ್ಟ್ಕಟ್ಟಲ್ಲಿ ಮಾಡ್ಬೋದು. ಸೊ ಪ್ಲೀಸ್ ರಿಮೆಂಬರ್ ದಿಸ್ ಶಾರ್ಟ್ಕಟ್ ಸ್ಟೂಡೆಂಟ್ಸ್. ವೆಲಾಸಿಟಿ ಅಟ್ ಎನಿ ಪಾಯಿಂಟ್, ಇದೇ ಶಾರ್ಟ್ಕಟ್ ನಮಗೆ. ವೆಲಾಸಿಟಿ ಅಟ್ ಎನಿ ಪಾಯಿಂಟ್ ವಿಲ್ ಬಿ 2vc cos theta by 2. 2vc cos theta by 2. ಲೈಕ್ವೈಸ್ ಆಂಗ್ಯುಲರ್ ಮೊಮೆಂಟಮನ್ನು ಹೇಳ್ಬೋದು. ಆಂಗ್ಯುಲರ್ ಮೊಮೆಂಟಮ್ ವಿಲ್ ಬಿ ಟ್ರಾನ್ಸ್ಲೇಷನ್ ಪ್ಲಸ್ ರೊಟೇಷನ್. ಸ್ಟೂಡೆಂಟ್ಸ್, ಟ್ರಾನ್ಸ್ಲೇಷನ್ಗೆ ಎಲ್ ಇಸ್ ಈಕ್ವಲ್ ಟು ಆರ್ ಕ್ರಾಸ್ ಪಿ ಅಂತ ಹೇಳ್ತೀವಿ, ವಿಚ್ ಇಸ್ ಎಮ್ ಇಂಟು ಮೊಮೆಂಟಮ್ ಅಂದರೆ ಏನು ಹೇಳಿ? ಎಮ್ ಇಂಟು ವಿ ಅಲ್ವಾ? ಆರ್ ಒ ಇದೆ ನಮಗೆ. ಸೊ ವಿ ಆ್ಯಕ್ಚುಲಿ ಗೆಟ್ ಇಟ್ ಆಸ್ ಎಮ್ ಇಂಟು ಆರ್ ಕ್ರಾಸ್ ಪಿ. ಅದನ್ನೇ ನಾನು ಇಲ್ಲಿ ಬರ್ದಿರೋದು. ಆ್ಯಂಡ್ ದಿಸ್ ಇಸ್ ಡ್ಯೂ ಟು ವಾಟ್ ಸ್ಟೂಡೆಂಟ್ಸ್? ಟ್ರಾನ್ಸ್ಲೇಷನ್. ಅದೇ ಥರ ರೊಟೇಷನ್ ತಗೊಂಡಾಗ ಐ ಒಮೆಗಾ ಬರುತ್ತೆ ಅಲ್ವಾ? ಎಲ್ ಇಸ್ ಈಕ್ವಲ್ ಟು ಐ ಒಮೆಗಾ. ಸೊ ಅದನ್ನ ರೊಟೇಷನ್. ಸೊ ವಾಟ್ ಇಸ್ ದ ಟೋಟಲ್ ಅಂತ ಹೇಳಿದ್ರೆ ಸಮ್ ಆಫ್ ದೀಸ್ ಟು ವಿಲ್ ಬಿಕಮ್ ಟೋಟಲ್. ಅರ್ಥ ಆಯ್ತಲ್ಲ? ವೇರ್ ವಿ ಕ್ಯಾನ್ ಬಿ ರಿಟನ್ ಆಸ್ ಆರ್ ಒಮೆಗಾ. ಅಲ್ಲಿಂದ ನಮಗೆ ಈ ಫಾರ್ಮ್ ಬಂತು, ನೋಡಿದ್ರ? ಎಮ್ ಆರ್ ಆರ್ ಒಮೆಗಾ. ಎಮ್ ಆರ್ ಇಂಟು ಆರ್ ಒಮೆಗಾ ವಿಲ್ ಬಿಕಮ್ ಎಮ್ ಆರ್ ಸ್ಕ್ವೇರ್ ಒಮೆಗಾ. ಅದನ್ನೇ ಅಲ್ಲಿ ಬರ್ದಿರೋದು. ದಟ್ಸ್ ವಾಟ್ ಐ ಹ್ಯಾವ್ ರಿಟನ್ ದೇರ್. And students, you can see those relations there. So this is how we find angular momentum at any point for a rolling wheel. ಆಯ್ತಾ? ಬ್ಯೂಟಿಫುಲ್. ಮುಂದೆ ಹೋಗೋಣ. ದಿಸ್ ಇಸ್ ಫಾರ್ ಅ ರೋಲಿಂಗ್ ಬಾಡಿ. ಇಲ್ಲಿ ನೋಡಿ, ಇಲ್ಲೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇರುತ್ತೆ ಇದು. ರೋಲಿಂಗ್ ಇಸ್ ಬಿಕಾಸ್ ಆಫ್ ಫ್ರಿಕ್ಷನ್ ಸ್ಟೂಡೆಂಟ್ಸ್. ಫ್ರಿಕ್ಷನ್ ಇಲ್ಲ ಅಂದರೆ ರೋಲ್ ಆಗಲ್ಲ, ಅದು ಸ್ಲೈಡ್ ಆಗಿಬಿಡುತ್ತೆ, ಒಂಥರ ಸ್ಲಿಪ್ ಆಗಿಬಿಟ್ಟು ಹೋಗ್ಬಿಡುತ್ತೆ. ಇವಾಗ ನಾನೇನಾದರೂ ಒಂದು ಲೆಟ್ಸ್ ಸೇ ಐ ಆಮ್ ಆನ್ ಅ ಪ್ಲ್ಯಾಂಕ್, ಆನ್ ಅ ವುಡನ್ ಪ್ಲ್ಯಾಂಕ್. ಆ ವುಡನ್ ಪ್ಲ್ಯಾಂಕ್ ಮೇಲೆ ನಾನು ಆರಾಮಾಗಿ ನಡಿಬೋದು. ಯಾಕೆ ಹೇಳಿ? ಅದರಲ್ಲಿ ಫ್ರಿಕ್ಷನ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಐ ಕ್ಯಾನ್ ವಾಕ್ ಆನ್ ದ ವುಡನ್ ಪ್ಲ್ಯಾಂಕ್. ಅದೇ ನಾನು ಇದರಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ರೆ ಅಂತ ಹೇಳಿ ಜಾರ್ ಬಿದ್ದೋಗ್ಬಿಡ್ತೀನಲ್ವಾ? ಇಟ್ ವಿಲ್ ನಾಟ್ ರೋಲ್, ಅದು ಸ್ಲೈಡ್ ಆಗಿಬಿಡುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹಿಯರ್ ಸ್ಟೂಡೆಂಟ್ಸ್. ರೋಲಿಂಗ್ ಕ್ಯಾನ್ ಹ್ಯಾಪನ್ ಓನ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಫ್ರಿಕ್ಷನ್. ರೋಲಿಂಗ್ ಅನ್ನೋದು ಯಾಕೆ ಆಗ್ತಿದೆ ಅಂದರೆ ಬಿಕಾಸ್ ಆಫ್ ಫ್ರಿಕ್ಷನ್. So keeping that in mind students, this friction is acting in this direction. The perpendicular distance is r. Therefore, we can say the torque acting at this point because of friction will be equal to F into r, which is force into perpendicular distance. Adanne nanu illi bardidini. But we also know that torque can be written as
ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಖಂಡಿತ ಸರ್, ಯು ಆಲ್ ಅಗ್ರಿ ವಿತ್ ಮೀ. ಬಟ್ ಅದನ್ನ ಐ ಆಲ್ಫಾ ಅಂತಾನೂ ಬರಿಬೋದಲ್ವಾ? ದಟ್ಸ್ ವೈ ಐ ಹ್ಯಾವ್ ಈಕ್ವೇಟೆಡ್ ದೀಸ್ ಟು and told I alpha is equal to F into R. I alpha is equal to F into R. Or students, I can be written as moment of inertia can be written as mass into radius of gyration square ಅಂತ ಹೇಳ್ತೀವಿ. Radius of gyration ಅಂದ್ರೆ ಏನು? It is that imaginary point about which the entire moment of inertia will act. It is an imaginary point where the entire moment of inertia will act. ಅದನ್ನ radius of gyration ಅಂತ ಹೇಳ್ತೀನಿ. So that's how we get mk square into alpha. So I hope you all understood that concept there. So these conditions you will have to remember. ಈ conditions na ನಿಮ್ಗೆ ಜ್ಞಾಪಕ ಇಟ್ಕೊಳ್ಬೇಕು. Whenever v is equal to r omega, then it is sliding, sorry, it is rolling without sliding. Pure rolling ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ? But because of the weight of the object, I cannot just take friction. ತಪ್ಪಾಗ್ಬಿಡುತ್ತೆ. I have to take force acting downward minus the friction acting upward. That will become the net force ಅಲ್ವಾ? ಸೊ ಅದನ್ನೇ ನೋಡಿ ಎಮ್ ಜಿ ಸೈನ್ ಟೀಟಾ ಮೈನಸ್ ಎಫ್ನ ನಾನು ಎಮ್ ಎ ರಿಸಲ್ಟೆಂಟ್ ಫೋರ್ಸ್ ಅಂತ ತಗೊಂಡಿದ್ದೀನಿ. ಆ್ಯಂಡ್ ವಾಟ್ ಈಸ್ ಎಫ್ ದೇರ್? ಎಫ್ ಕ್ಯಾನ್ ಬಿ ರಿಟನ್ ಆಸ್ ಎಮ್ ಕೆ ಸ್ಕ್ವೇರ್ ಆಲ್ಫಾ ಡಿವೈಡೆಡ್ ಬೈ ಆರ್. ಆರ್ ಅದನ್ನು ನಾನು ಸಿಂಪ್ಲಿಫೈ ಮಾಡಿದ್ದೀನಿ ಒಂದಷ್ಟು, ಸ್ವಲ್ಪ ಸಿಂಪ್ಲಿಫೈ ಮಾಡಿಕೊಂಡು ವೇರ್ ಎ ಇಸ್ ಈಕ್ವಲ್ ಟು ಆರ್ ಆಲ್ಫಾ, ಆಲ್ಫಾ ಇಸ್ ಈಕ್ವಲ್ ಟು ಎ ಬೈ ಆರ್ ಆದರೆ ಎಫ್ ಇಂಟು ಆರ್ ವಿಲ್ ಬಿ ಈಕ್ವಲ್ ಟು ಎಮ್ ಕೆ ಸ್ಕ್ವೇರ್ ಇಂಟು ಎ ಬೈ ಆರ್ ಆಗುತ್ತೆ ಅಲ್ವಾ? ಎಮ್ ಕೆ ಸ್ಕ್ವೇರ್ ಇಂಟು ಎ ಬೈ ಆರ್ ಆಗುತ್ತೆ. ಸೊ ಸ್ಟೂಡೆಂಟ್ಸ್, ಇಫ್ ಐ ಟೇಕ್ ಆರ್ ಟು ದಿ ಅದರ್ ಸೈಡ್, then I get mk square a to be equal to fr square, or ma ನಮಗೆ ಏನಾಗುತ್ತೆ ಹೇಳಿ? k square by r square. k square by r square. ಅದನ್ನೇ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿ we have got to this form. That is what we have substituted, simplified and got to this. All right students. So this is something that is very important for rolling friction. ಈ ವ್ಯಾಲ್ಯೂನ ನಾವು ಬರ್ಕೊಳ್ಳೋಣ. ಪ್ಲೀಸ್ ರೈಟ್ ದಿಸ್ ಡೌನ್. Acceleration of the object rolling down an inclined plane is g sin theta into 1 plus k square by r square, or frictional force. Frictional force ಅದನ್ನ ಮಾಸ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಮಾಸ್ ಇಂಟು ಆಕ್ಸಲರೇಷನ್ ಫೋರ್ಸ್ ಆಗುತ್ತಲ್ವಾ ಮಕ್ಕಳೇ? So that is how we get this. It is mg sin theta by 1 plus r square by k square. Please take this equations down. These are important. ಬರ್ಕೊಳ್ಳಿ ಇದನ್ನ for an inclined plane. Likewise students, when I come to kinetic energy, ನಮ್ಮಲ್ಲಿ ನೋಡಿ ಎರಡು ಥರ kinetic energy ಬರುತ್ತೆ. One because of translation ಮತ್ತೆ ಇನ್ನೊಂದು because of rotation. ಟ್ರಾನ್ಸ್ಲೇಷನ್ ಅಂದರೆ ಹಾಫ್ ಎಮ್ ವಿ ಸ್ಕ್ವೇರ್, ನಮಗೆ ಮುಂಚೆನೇ ಗೊತ್ತಿದೆ. ರೊಟೇಷನ್ ಅಂದರೆ ವಿ ಹ್ಯಾವ್ ಟು ಟೇಕ್ ಅನಲಾಗಸ್ ಟರ್ಮ್. ವಾಟ್ ಈಸ್ ಮಾಸ್ ಅನಲಾಗಸ್? ಮೊಮೆಂಟ್ ಆಫ್ ಇನರ್ಷಿಯಾ. ವಾಟ್ ಈಸ್ ಸ್ಪೀಡ್ ಅನಲಾಗಸ್? ಒಮೆಗಾ. ಅರ್ಥ ಆಯ್ತಲ್ಲ? ದೇರ್ ಫೋರ್ ಟ್ರಾನ್ಸ್ಲೇಷನ್ ಪ್ಲಸ್ ರೊಟೇಷನ್ ನಮಗೆ ಹಾಫ್ ಎಮ್ ವಿ ಸಿ ಸ್ಕ್ವೇರ್ ಪ್ಲಸ್ ಹಾಫ್ ಐ ಸಿ ಒಮೆಗಾ ಸ್ಕ್ವೇರ್ ಆಗುತ್ತೆ. ಆಲ್ ರೈಟ್. So let's try to simplify this little further students. Now moment of inertia IC na mk square ಅಂತ ಬರೀಬಹುದು. Mass into radius of gyration square. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ಹೇಳಿ? We'll get half m vc square plus half m k square omega square ಅಂತ ಆಗುತ್ತೆ. Once again omega is equal to v by r. ಇದು ಹೇಗೆ ಸರ್ ಅಂತ ನೀವು ಕೇಳ್ಬೋದು. Students, I think I have told you this. V is equal to r omega. ಅಲ್ಲಿಂದ omega is v by r ಅನ್ನೋದು ಬರುತ್ತೆ. So that's how students omega can be written as v by r, which means this part ಇದೆಯಲ್ಲ, ಈ ಪಾರ್ಟ್ನ ನಾನು v by r ಅಂತ ಬರ್ಕೊಳ್ತೀನಿ ನೋಡಿ. ಒಮೆಗಾ ಸ್ಕ್ವೇರ್ ನಮಗೇನಾಗುತ್ತೆ? v ಸ್ಕ್ವೇರ್ ಬೈ r ಸ್ಕ್ವೇರ್. ಸೊ ಅಲ್ಲಿ ನಮಗೆ ವಿ ಹಾಫ್ ಎಮ್ ವಿ ಸಿ ಅನ್ನೋದು ಕಾಮನ್ ಬರುತ್ತೆ ನೋಡಿ. ಹಾಫ್ ಎಮ್ ಅದು ಕಾಮನ್ ಬರುತ್ತೆ ಅಲ್ವಾ? ಬಿಕಾಸ್ ಹಾಫ್ ಎಮ್ ವಿ ಸಿ ಇಸ್ ಕಾಮನ್, ವಿಲ್ ಗೆಟ್ 1 ಪ್ಲಸ್ ಕೆ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್. ಇವಾಗ ಅರ್ಥ ಆಯ್ತಾ ಹೌ ದಿಸ್ ಫಾರ್ಮುಲಾ ಕೇಮ್?
I hope you are all understanding, students. So ಮತ್ತೆ please remember this formula. Once again, this is also important. ಈ ಫಾರ್ಮುಲಾನು it's very important for us. So students, with that, I think I have completed the required concepts to discuss. We shall now move on to problems. ಒಂದಷ್ಟು ಪ್ರಾಬ್ಲಮ್ಸ್ ನೋಡೋಣ. ಇವಾಗ ಅರ್ಥ ಆಯ್ತಾ how this formula came? I hope you are all understanding, students. So ಮತ್ತೆ please remember this formula. Once again, this is also important. ಈ ಫಾರ್ಮುಲಾನು it's very important for us. So students, with that, I think I have completed the required concepts to discuss. We shall now move on to problems. ಒಂದಷ್ಟು ಪ್ರಾಬ್ಲಮ್ಸ್ ನೋಡೋಣ. First one. There is a thin circular ring. The ring is of mass capital M. Ring ಅಂದ್ರೆ moment of inertia through the center ಎಷ್ಟಾಗುತ್ತೆ ಹೇಳಿ? It will be mr square. ಆಯ್ತು, ಮುಂದೆ ನೋಡೋಣ. Mass of M and radius r is vertical in a horizontal plane about an axis vertical to its plane with a constant angular velocity omega. So ಒಂದು ರಿಂಗ್ ಇದೆ. It is vertical but placed in a horizontal plane. ಒಂದು ಬಳೆ ಇದೆಯಲ್ಲ, I think you all know how I don't know what to call ಬಳೆ in English, but I hope ನಿಮಗೆ ಅರ್ಥ ಆಗುತ್ತೆ. ಬಳೆನ ನಾವು ಟೇಬಲ್ ಮೇಲೆ ಇಟ್ಟರೆ ಹೇಗಿರುತ್ತೋ ಅದನ್ನ ಆ ಥರನೇ ಹೇಳಿದ್ದಾರೆ ಅವ್ರು. ದಟ್ಸ್ ಹೌ ದೇ ಹ್ಯಾವ್ ಟೋಲ್ಡ್ ಇಟ್. ಆ್ಯಂಡ್ ದೇ ಆರ್ ಟೆಲಿಂಗ್ ದಟ್ ಇಟ್ ಈಸ್ ರೊಟೇಟಿಂಗ್ ವಿತ್ ಅ ಆಂಗ್ಯುಲರ್ ಸ್ಪೀಡ್ ಒಮೆಗಾ. ಒಂದು ಬಳೆನ ನಾವು ರೊಟೇಟ್ ಮಾಡಿದ್ರೆ ಅದ್ರದ್ದು ಆಂಗ್ಯುಲರ್ ಸ್ಪೀಡ್ ಒಮೆಗಾ ಅಂತ ಆಗುತ್ತೆ. ಕ್ವಶನ್ ಏನು ಹೇಳಿದ್ದಾರೆ ನೋಡಿ, ಇಫ್ ಟೂ ಆಬ್ಜೆಕ್ಟ್ಸ್ ಈಚ್ ಆಫ್ ಮಾಸ್ ಎಮ್ ವಿಲ್ ಬಿ ಅಟ್ಯಾಚ್ ಜೆಂಟ್ಲಿ ಟು ದಿ ಆಪೋಸಿಟ್ ಎಂಡ್ಸ್ ಆಫ್ ಡಯಾಮೀಟರ್. ಅರ್ಥ ಏನಂದರೆ, ಈ ರೊಟೇಟ್ ಆಗ್ತಿರೋ ರಿಂಗ್ ಮೇಲೆ ಒಂದೆರಡು ಆಬ್ಜೆಕ್ಟ್ಸ್ನ ನಾವು ಹಿಟ್ರೆ ಆಫ್ ಮಾಸ್ ಸ್ಮಾಲ್ ಎಮ್, ದೆನ್ ವಾಟ್ ವಿಲ್ ಬಿ ದ ನ್ಯೂ ಆಂಗ್ಯುಲರ್ ಸ್ಪೀಡ್? ಇದನ್ನೇ ಕೇಳಿರೋದು. ಸೊ ಸ್ಟೂಡೆಂಟ್ಸ್, ನಮಗೆ ಕ್ವಶನ್ ಅಲ್ಲಿ ಎಲ್ಲಾದರೂ ಟಾರ್ಕ್ ಅನ್ನೋ ಪದ ನೋಡಿದೀವ? ಹ್ಯಾವ್ ವಿ ಕಮ್ ಅಕ್ರಾಸ್ ಎನಿ ಟರ್ಮ್ ಕಾಲ್ಡ್ ಟಾರ್ಕ್? ಇಲ್ಲ. ಅರ್ಥ ಏನಪ್ಪ ಅಂದರೆ, ದ ನೆಟ್ ಟಾರ್ಕ್ ಆಕ್ಟಿಂಗ್ ಆನ್ ದ ಸಿಸ್ಟಮ್ ಇಸ್ ಝೀರೋ. ಯಾವುದೇ ಥರ ಎಕ್ಸ್ಟರ್ನಲ್ ಫೋರ್ಸು ಇಲ್ಲ, ಯಾವುದೇ ಥರ ಎಕ್ಸ್ಟರ್ನಲ್ ಟಾರ್ಕ್ ಕೂಡ ಇಲ್ಲ. ದೇರ್ ಇಸ್ ನೋ ಎಕ್ಸ್ಟರ್ನಲ್ ಏಜೆಂಟ್. ಇಟ್ಸ್ ಅ ಆಬ್ಜೆಕ್ಟ್ ದಟ್ ಈಸ್ ಹ್ಯಾವಿಂಗ್ ಪ್ಯೂರ್ ರೊಟೇಷನ್. ಸೊ ಸ್ಟೂಡೆಂಟ್ಸ್, ಬಿಕಾಸ್ ನೆಟ್ ಟಾರ್ಕ್ ಇಸ್ ಝೀರೋ, ವಾಟ್ ರಿಮೈನ್ಸ್ ಕನ್ಸರ್ವ್ಡ್? Angular momentum. So I1 omega 1 is equal to I2 omega 2. ಅರ್ಥ ಏನು ಅಂದರೆ, the angular momentum before the particles were placed is equal to angular momentum after placing the object. Now, moment of inertia for a ring in an axis vertical to its plane is omega ಅಂತ ಕೊಟ್ಟಿದ್ದಾರೆ. And the mass and radius are given as m and r students. So now moment of inertia na ನಾವು m r square passing through the center ನಮಗೆ m r square ಆಗುತ್ತೆ actually passing through the center. So passing through the diameter ಮಾಡಿದಾಗ ನಮಗೆ m r square passing through center is equal to 2 times of diameter. ಸೊ ನಮಗೆ ಪಾಸಿಂಗ್ ಥ್ರೂ ಡಯಾಮೀಟರ್ ಅನ್ನೋದು IX ಅಂತ ತಗೊಂಡ್ರೆ, ಪಾಸಿಂಗ್ ಥ್ರೂ ಡಯಾಮೀಟರ್ ಸ್ಟೂಡೆಂಟ್ಸ್ ಈಸ್ mr square by 2. ಆಯಿತಾ? ಸೊ ದಟ್ ಈಸ್ ವಾಟ್ ಐ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಹಿಯರ್. ಇಟ್ ಈಸ್ ನಾಟ್ mr square ಸ್ಟೂಡೆಂಟ್ಸ್, ಐ ಹ್ಯಾವ್ ಟು ಟೇಕ್ ಇಟ್ ಆಸ್ mr square by 2. ಅರ್ಥ ಆಯ್ತಲ್ಲ? ವೈ mr square by 2 ಅನ್ನೋದು ಅರ್ಥ ಆಯ್ತಲ್ಲ? ಸೊ ಐ ಹ್ಯಾವ್ mr square by 2 ಇಂಟು ಒಮೆಗಾ ಆಸ್ ದಿ ಫಸ್ಟ್ ಕೇಸ್. ಸೆಕೆಂಡ್ ಕೇಸಲ್ಲಿ we have two additional particles. ಆಯ್ತಾ? and the two particles are of mass small m students. ಇಲ್ಲಿ small m. ಸೊ ನಮಗೆ ಟೋಟಲ್ ಮೊಮೆಂಟ್ ಆಫ್ ಇನರ್ಷಿಯಾ I2 ಏನಾಗುತ್ತಪ್ಪ ಅಂದರೆ, ಇಟ್ ವಿಲ್ ಬಿ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದ, ಅದು ಹೇಗೋ ಇರೋದು ಅದು ಹಾಗೆ ಇರುತ್ತೆ, ದಟ್ ವಿಲ್ ಬಿ ರಿಮೈನಿಂಗ್ ಸೇಮ್, ಪ್ಲಸ್ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದೋಸ್ ಟು ಸ್ಮಾಲ್ ಮಾಸಸ್. ಸೊ ಅದನ್ನು 2 times ಆಫ್ ಸ್ಮಾಲ್ mr square ಅಂತ ಹೇಳ್ತೀನಿ.
ಅರ್ಥ ಆಯ್ತಲ್ಲ? ಬಿಕಾಸ್ ದೇರ್ ಆರ್ 2 ಅಡಿಷನಲ್ ಮಾಸಸ್. ಸೊ ನಮಗೆ ಟೋಟಲ್ ಮೊಮೆಂಟ್ ಆಫ್ ಇನರ್ಷಿಯಾ I2 ಏನಾಗುತ್ತಂದ್ರೆ ಇಟ್ ವಿಲ್ ಬಿಕಮ್ m capital R square plus 2m capital R square where 2 is there here. This is what we'll get. ಸೊ ಇದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಬೇಕು. ಬಿಫೋರ್ ದಟ್ ಐ ವಿಲ್ ಟೇಕ್ ಎಲ್ ಸಿ ಎಮ್ ಸ್ಟೂಡೆಂಟ್ಸ್. ನೋಡಿ ಎಲ್ ಸಿ ಎಮ್ ತಗೊಳ್ತೀನಿ. ಐ ವಿಲ್ ರೈಟ್ ಇಟ್ ಆಸ್ ಎಮ್ ಕ್ಯಾಪಿಟಲ್ ಆರ್ ಸ್ಕ್ವೇರ್ ಪ್ಲಸ್ 4m ಕ್ಯಾಪಿಟಲ್ ಆರ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ 2 ಆಗುತ್ತೆ. ಇದನ್ನೇ ನಾನು I2 ಅಂತ ತಗೊಳ್ತೀನಿ. ಆ್ಯಂಡ್ ದಿಸ್ ಐ ವಿಲ್ ಸಬ್ಸ್ಟಿಟ್ಯೂಟ್ ಸ್ಟೂಡೆಂಟ್ಸ್. ಸೊ ನಮಗೆ ಕ್ಯಾಪಿಟಲ್ ಎಮ್ ಆರ್ ಸ್ಕ್ವೇರ್ ಪ್ಲಸ್ 4 ಸ್ಮಾಲ್ ಎಮ್ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಆಗುತ್ತೆ into omega 2, which is what we need to find. So students, let us do the calculation of omega 2. Is there something that will get cancelled on both sides? Yenadru cancel agutta? What gets cancelled, students? I think 2 gets cancelled. Matte r square no common ide nodadra? That will also get cancelled. So ನಮ್ಮ ಹತ್ರ ಏನು ಉಳಿಯುತ್ತೆ ಹೇಳಿ? What will be left out? Omega will be equal to capital M plus 4 times of small m into omega 2 ಆಗುತ್ತೆ. Capital M plus 4 times of small m. So omega 2 will be omega into capital M by 4 times of small m. ಅಲ್ಲಿ ಆಪ್ಷನ್ಸ್ ಇಲ್ಲ ನಮ್ಮ ಹತ್ರ. Initial moment of inertia ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳೋಣ. We'll check it once again. A thin circular ring of mass m radius r is vertical in a horizontal plane about an axis vertical to its plane. It has constant angular velocity omega. So I think we should have taken it as mr square only. mr square ಅಂತ ತಗೊಂಡ್ರೆ it will be vertical to the plane. Vertical to the plane andre it will be passing through the center, I think, students. That is what we had to take. Let us make a small correction to this entire idea. We'll make a small correction, students. Instead of taking mr square by 2, adna mr square antane ತಗೊಂಡು ಮಾಡೋಣ. Let us see if we will be getting to the right answer. So I1 omega 1 is equal to I2 omega 2. I1 ನಮಗೆ mr square ಬಂದಿದೆ. This is omega. I2 will be mr square, that is original, plus 2 times of small m r square because of the 2 masses. So ನಮಗೆ m capital R square plus 2 times small m capital R square into omega 2 ಆಗುತ್ತೆ. Where R square is common, cancel ಆಗುತ್ತೆ. Mass ಅನ್ನೋದು common ಬರುಲ್ಲ. So omega 2 will be equal to m omega divided by capital M plus 2m. ಇದು ಆಪ್ಷನ್ ಅಲ್ಲಿ ಇದೆಯಲ್ಲ? This is there in the option. Option 2, students. Okay, so pardon me for the mistake. I think I had not taken vertical twice. Alle nan mistake madid, because it is vertical to the horizontal and again vertical to the plane. So it will again pass through the center. Passing through center, alle nan mistake madid, because it is vertical to the horizontal and again vertical to the plane. So it will again pass through the center. Passing through center is mr square only. Allinda from moment of inertia, angular momentum conservation, I got the answer. I hope this part you understood. ಈ ಸೆಕೆಂಡ್ ಮೊಮೆಂಟ್ ಆಫ್ ಇನರ್ಷಿಯಾ ಬಹುಶಃ ನಿಮ್ಗೆ ಅರ್ಥ ಆಗಿರ್ಬೋದು. ಇಟ್ ಇಸ್ ದ ರಿಂಗ್ ಪ್ಲಸ್ ದಿ ಅಡಿಷನಲ್ 2 masses.
All right, let's try the next one, students. ಇಲ್ಲಿ ನೋಡಿ, there is a small object of uniform mass density that rolls up a curved surface with an initial speed v dash. It top reaches up to the maximum height of 3v square by 4g with respect to its initial position. What is the type of the object ಅಂತ ಕೇಳಿದ್ದಾರೆ. What is the type of the object? Is a ring, is a solid sphere or a disc, ಏನು ಅಂತ ಕೇಳಿದ್ದಾರೆ. So here students, mgh potential energy of the object will be equal to half m v square plus half I omega square, that is the total kinetic energy of the system. ಈ ಕಾನ್ಸೆಪ್ಟ್ ನಾವು ಯೂಸ್ ಮಾಡಬೇಕು. ಅದರಲ್ಲಿ what is happening here is the body of velocity v dash is reaching the height of 3v square by 4g. ಅವಾಗೇನಿದು mg ಇಂಟು ಹೈಟ್ನ ನಮ್ಗೇನು ಕೊಟ್ಟಿದ್ದಾರೆ, 3v square by 4g ಅಂತ ಕೊಟ್ಟಿದ್ದಾರೆ. ಸೊ ಜಿ ಕ್ಯಾನ್ಸಲ್ ಆಗುತ್ತೆ ಸ್ಟೂಡೆಂಟ್ಸ್. ಈ ಲೆಫ್ಟ್ ಹ್ಯಾಂಡ್ ಸೈಡ್ನ ನಾನು ಸಿಂಪ್ಲಿಫೈ ಮಾಡಿ ಒಂದು ಈಕ್ವೇಷನ್ ಬರೆದಿದೆ. ಇಫ್ ಯು ರಿಕಾಲ್, ಇಟ್ ಈಸ್ ಹಾಫ್ ಎಮ್ ವಿ ಡ್ಯಾಶ್ ಇಂಟು 1 ಪ್ಲಸ್ ಕೆ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್. ಜ್ಞಾಪಕ ಇದೆಯಾ? ಐ ಹ್ಯಾವ್ ಟೋಲ್ಡ್ ಯು ಟು ರಿಮೆಂಬರ್ ಇಟ್. ಸ್ಟೂಡೆಂಟ್ಸ್, ವಿತ್ ದಿಸ್ ಕಾನ್ಸೆಪ್ಟ್ ಎಮ್ನ ನಾವು ಕ್ಯಾನ್ಸಲ್ ಮಾಡ್ಕೊಳ್ಬೋದು, ವಿ ಡ್ಯಾಶ್ನ ನಾವು ಕ್ಯಾನ್ಸಲ್ ಮಾಡ್ಕೊಳ್ಬೋದು, 2 1s 2 2s ಕ್ಯಾನ್ಸಲ್ ಮಾಡ್ಕೊಳ್ಬೋದು. ವಾಟ್ ಈಸ್ ಲೆಫ್ಟ್ ಆನ್ ಲೆಫ್ಟ್ ಹ್ಯಾಂಡ್ ಸೈಡ್ ಸ್ಟೂಡೆಂಟ್? ನಮಗೇನು ಮಿಕ್ಕಿದೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ? ವಿ ಆರ್ ಲೆಫ್ಟ್ ಔಟ್ ವಿತ್ 3/2. ಮತ್ತು ರೈಟ್ ಹ್ಯಾಂಡ್ ಸೈಡಲ್ಲಿ ಏನೇನಿದೆ ಹೇಳಿ? 1/2 ಪ್ಲಸ್ ಕೆ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಇದೇ ಉಳಿದಿರೋದು. ವಿಚ್ ಮೀನ್ಸ್ 3/2 ಪ್ಲಸ್ 1/2 ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹೋದರೆ ಮೈನಸ್ 1/2 ಆಗುತ್ತೆ. ಇಸ್ ಕೆ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಅಲ್ವಾ ಸ್ಟೂಡೆಂಟ್ಸ್? 3/2 ಮೈನಸ್ 1/2 ಎಷ್ಟು ಬರುತ್ತೆ ಹೇಳಿ? 1/2. ಸೊ 1/2 ಇಸ್ ಕೆ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್. ಇಲ್ಲಿಂದ ಇಂಟರ್ಪ್ರಿಟೇಷನ್ ಹೇಗೆ ಮಾಡ್ತೀನಿ ಅಂತ ತುಂಬ ಗಮನ ಇಟ್ಟು ನೋಡಿ ಇವಾಗ. ದಿಸ್ ಇಸ್ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್. ಸೊ ಫ್ರಮ್ ಹಿಯರ್ ಸ್ಟೂಡೆಂಟ್ಸ್, ವಾಟ್ ವಿ ಹ್ಯಾವ್ ಅಂಡರ್ಸ್ಟುಡ್ ಇಸ್ ಕೆ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಬೈ 2 ಅಂತ ಬರುತ್ತೆ. ಕೆ ಅಂದರೆ ಏನು? ರೇಡಿಯಸ್ ಆಫ್ ಗೈರೇಷನ್. ಸ್ಟೂಡೆಂಟ್ಸ್, ಇಲ್ಲಿಂದ ಮೊಮೆಂಟ್ ಆಫ್ ಇನರ್ಷಿಯಾ ಹೇಗೆ ಮಾಡೋದು? ಯು ಹ್ಯಾವ್ ಟು ನೋ ದಿಸ್ ಕಾನ್ಸೆಪ್ಟ್. ಏನು ಕಾನ್ಸೆಪ್ಟು ಅಂದರೆ, ಮೊಮೆಂಟ್ ಆಫ್ ಇನರ್ಷಿಯಾ ಇಸ್ ಎಮ್ ಕೆ ಸ್ಕ್ವೇರ್ ಮಾಸ್ ಇಂಟು ಸ್ಕ್ವೇರ್ ಆಫ್ ದ ರೇಡಿಯಸ್ ಆಫ್ ಗೈರೇಷನ್. ಸೊ ನಮಗೆ ಇಲ್ಲಿಂದ ಮೊಮೆಂಟ್ ಆಫ್ ಇನರ್ಷಿಯಾ ಬರಬೇಕಂದ್ರೆ ಏನು ಮಾಡಬೇಕು ಹೇಳಿ? ಎರಡು ಕಡೆನೂ ಮಾಸಿಂದ ಮಲ್ಟಿಪ್ಲೈ ಮಾಡಬೇಕು. ಸ್ಟೂಡೆಂಟ್ಸ್, ಇದನ್ನ ಮಾಸಿಂದ ಮಲ್ಟಿಪ್ಲೈ ಮಾಡಿದ್ರೆ ವಾಟ್ ವಿಲ್ ಐ ಗೆಟ್ ನೋಡಿ? ಇಲ್ಲಿ ನೋಡಿ, ಎಮ್ ಕೆ ಸ್ಕ್ವೇರ್ ವಿಚ್ ಇಸ್ ನಥಿಂಗ್ ಬಟ್ ಮೊಮೆಂಟ್ ಆಫ್ ಇನರ್ಷಿಯಾ. ನೋಡಿದ್ರಾ? ವಾಟ್ ಈಸ್ ದಟ್ ಈಕ್ವಲ್ ಟು ಎಮ್ ಆರ್ ಸ್ಕ್ವೇರ್ ಬೈ 2. ಸ್ಟೂಡೆಂಟ್,